ಕಣ್ಣೀರು, ಎಷ್ಟೋ ತೊಂದರೆ, ಸಮಸ್ಯೆ, ಜಗಳ, ಅದು ಇದು ಅಂತಂದು ಏನು ಮಾಡ್ತಾ ಇರ್ತೀವಿ. 24ನೇ ವರ್ಷಕ್ಕೋಸ್ಕರ ಸ್ವಲ್ಪ ಆದರೂ ಒಳ್ಳೇದು ಹೇಳೋರೇ ಇಲ್ಲ, ಎಲ್ಲರೂ ಕೆಟ್ಟದೇ ಹೇಳ್ತಾರೆ. ಒಯ್ತಾ ಕಡಿ ಕಾಲ ಇದು, ಈ ವರ್ಷ ಮುಗಿತಪ್ಪು, ಈಗ ಹೊಸದೇನಾದರೂ ನೋಡೋಕ್ಕೆ ಸಿಗ್ತದೆ. ಬಟ್ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ನಾವು ಎದ್ದೇಳುವಾಗ ಇವತ್ತೇ ನಮಗೆ ಹಾಗೆ ಒಂದು ತೋರಿಸ್ತಾ ಇದ್ರು, ಅದು ಎಲ್ಲಿದ್ದು ಘಟನೆ, ವರ್ಷದ ಕೊನೆಯಲ್ಲಿ ಒಂದು ದೊಡ್ಡ ಘಟನೆ ಬಗ್ಗೆ ತೋರಿಸ್ತಾ ಇದ್ರು. ನಾಳೆ 25 ಏನಾಗ್ತದೆ ಗೊತ್ತಿಲ್ಲ. ಆದರೆ ದೇವರನ್ನು ನಂಬುವಂಥ ಆತನ ಜನರಿಗೆ ನಿಜವಾಗಿ ಒಳ್ಳೆ ದಯ ಆಗುವಂಥದ್ದಾಗಿದೆ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ನಾವು ಈಗಾಗಲೇ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಒಂದು ವಚನವನ್ನು ಓದಿದ್ದೇವೆ, ಪುನಃ ಅದನ್ನು ಓದಬೇಕಂತ ನಾನು ಕೇಳ್ಕೊಳ್ತೇನೆ. ಯೆಶಾಯ 43:18 ಏನು ಮಾಡ್ತಾನಂತ ದೇವರು, ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಇಲ್ಲಿ ಮೊದಲನೇದಾಗಿ ಏನು ಹೇಳ್ತಾ ಇದೆ ಅಂತಂದ್ರೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಮತ್ತೆ ಎರಡನೇದೇನು, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಅಂದ್ರೆ ಹೊಸ ವರ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಈ 2 ಕಾರ್ಯಗಳು ಮಾಡಬೇಕಾಗಿದೆ. ಏನಂತಂದರೆ, ಒಂದು, ನಮ್ಮ ಹಳೆ ಸಂಗತಿಗಳು, ಹಳೆ ಕಾರ್ಯಗಳು ಏನು ಮಾಡಬೇಕಾಗಿದೆ, ಮರೆತು ಬಿಡಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕಂತ, ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಮತ್ತು ಪುರಾತನ ಕಾರ್ಯಗಳಂದರೆ ನಾವು ಏನೇನು ಕಾರ್ಯಗಳು ಈ 24ನೇ ವರ್ಷದಲ್ಲಿ ಮಾಡಿದೆವು ಅದನ್ನು ಕೂಡ ಏನು ಮಾಡಬಾರ್ದು, ನಾವು ಅವುಗಳನ್ನು ಸಹ ನಾವು ಮರೆತು ಬಿಡಬೇಕು. ಒಂದು ಜ್ಞಾಪಕಕ್ಕೆ ತಂದುಕೊಳ್ಬೇಡಿದ್ರೆ, ಇನ್ನೊಂದು ಮರೆತು ಬಿಡಬೇಕು. 2 ವಿಷಯಗಳು ಹೇಳ್ತಾ ಇದೆ. ಯಾಕೆ ದೇವರು ಇದನ್ನು ಹೇಳ್ತಾ ಇದ್ದಾನೆ? ಒಬ್ಬ ಮನುಷ್ಯನಿಗೆ ಬಹಳ ಕಷ್ಟ ಏನು ಗೊತ್ತಾ, ತನ್ನ ಹಳೆಯ ಜೀವಿತದ ಬಗ್ಗೆ ಅವನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ತನ್ನ ಹಳೆಯ ಜೀವಿತ ಬಗ್ಗೆ ಮಾತಾಡ್ತಾನೆ ಇರ್ತಾನೆ, ಹಳೆಯ ವಿಷಯಗಳು ಮಾತಾಡ್ತಾನೆ ಇರ್ತಾನೆ. ಒಬ್ಬ ಮನುಷ್ಯನು ಯಾವತ್ತಿಗೂ ಹೊಸ ಕಾರ್ಯ ಬಗ್ಗೆ ಯೋಚನೆ ಮಾಡಲ್ಲ, ಹೊಸ ಸಂಗತಿಗಳ ಬಗ್ಗೆ ಯೋಚನೆ ಮಾಡಲ್ಲ, ಹೊಸ ವಿಷಯಗಳ ಬಗ್ಗೆ ಆಲೋಚನೆ ಮಾಡಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀ ಹಳೆದನ್ನು ಮರೆತು ಬಿಡೋವುಗಳನ್ನು ಜ್ಞಾಪಕಕ್ಕೆ ತಂದು ಬರಬೇಡ. ನೀ ಈ ವರ್ಷದಲ್ಲಿ ನಾವು ಏನು ಮಾಡಿದೆವು, ಏನಾಯಿತು ನಮ್ಮ ಜೀವಿತದಲ್ಲಿ, ಅವು ಎಲ್ಲವನ್ನು ನೀನು ಮರೆತು ಬಿಡಿ. ಯಾಕಂದರೆ ನಿನಗೋಸ್ಕರ ಮುಂದೆ ಏನಿದೆ, ಒಂದು ಹೊಸ ಕಾರ್ಯಗಳು ಉಂಟು. ನಿನಗೋಸ್ಕರ ಒಂದು ಶ್ರೇಷ್ಠ ಕಾರ್ಯಗಳು ದೇವರು ಇಡ್ತಾ ಇದ್ದಾನೆ. ಆದರೆ ಏನು ಪ್ರಾಬ್ಲಮ್ ಗೊತ್ತಾ, ನಾನು ಹೇಳಿದಾಗೆ ನೆಕ್ಸ್ಟ್ ಯಾವ್ದು ಬರ್ತದೆ, 25ನೇ ವರ್ಷ ಬರ್ತದೆ, 24 ಬರ್ತದ, 23 ಬರ್ತದ, ಸಾಧ್ಯನೇ ಇಲ್ಲ. ಆದರೆ ಮನುಷ್ಯನ ಜೀವಿತದಲ್ಲಿ ಗೊತ್ತಾ, ಅವನೆಷ್ಟೋ ವರ್ಷಗಳು ನೋಡ್ತಾನೆ, ಆದರೆ ಅವನ ಜೀವಿತದಲ್ಲಿ ಏನಿರಲ್ಲ ಗೊತ್ತಾ, ಹೊಸ ಕಾರ್ಯಗಳೇ ಇರಲ್ಲ. ಅವನು ಹುಟ್ಟಿದಾಗ ಹೇಗೆ ಇರ್ತಾನಲ್ಲ ಹಾಗೆ ಅವನು ತನ್ನ ಕೊನೆ ದಿನದವರೆಗೂ ಹಾಗೆ ಇರ್ತಾನೆ. ಅವನಿಗೆ ದೇವರು ಎಷ್ಟು ಸಮಯ ಈ ಭೂಲೋಕದಲ್ಲಿ ಇಟ್ಟಿದ್ದಾನೋ, ಅವನಿಗೆ ದೇವರು ಎಷ್ಟು ಜೀವನ ಕೊಟ್ಟಿದ್ದಾನೆ, ಆ ಒಂದು ದಿನಗಳಲ್ಲಿ ಅವನು ಹೇಗೆ ಜೀವಿಸಿದ್ದಾನೆ, ಅವನು ತನ್ನ ಹಳೆ ಸ್ವಭಾವವನ್ನು ಬಿಡಕ್ಕೆ ತಯಾರಿಲ್ಲ. ಈ ಕ್ಯಾಲೆಂಡರಲ್ಲಿ ನಾವು ತಿರುಗಿ ನೋಡಿದರೆ ನಮಗೆ 24 ಕಾಣೋದಿಲ್ಲ. ನಮ್ಮ ಮನೆಗಳಲ್ಲಿ ಬರುವಂಥ ಕ್ಯಾಲೆಂಡರ್ ಯಾರಾದರೂ 23 ವರ್ಷದ ಕ್ಯಾಲೆಂಡರ್ ಇಡ್ತೀವ, 24ನೇ ವರ್ಷದ ಕ್ಯಾಲೆಂಡರ್ ಇಡಲು ಇಷ್ಟಪಡ್ತೇವೆ? ಇಲ್ಲ. ಯಾಕೆ? ನಾವು ಕ್ಯಾಲೆಂಡರ್ ಹೊಸದು ಇಡ್ತೇವೆ, ನಾವು ಹಳೇದನ್ನು ಇಡಲು ಇಷ್ಟಪಡಲ್ಲ. ನಮ್ಮ ಮನೆಯಲ್ಲಿ ಯಾವುದೊಂದು ಹಳೇದು ವಸ್ತು ಆಯ್ತಂದರೆ, ಅದು ಹಳೇದಾದ ತಕ್ಷಣ ನಾವು ಏನು ಮಾಡ್ತೇವೆ, ಅದನ್ನು ತೆಗೆದು ಒಂದು ಮೂಲೆಯಲ್ಲಿ ಇಟ್ಟು ಬಿಡ್ತೇವೆ, ಅಥವಾ ಅದನ್ನು ಏನು ಮಾಡ್ತೇವೆ, ಬಿಸಾಕಿ ಬಿಡ್ತೇವೆ. ಅದನ್ನು ಉಪಯೋಗಕ್ಕೆ ತರಲ್ಲ, ಅದನ್ನು ನಾವು ಯೂಸು ಮಾಡಲ್ಲ. ಯಾಕೆ? ಹಳೇದಾಗಿದೆ. ಆದರೆ ಮನುಷ್ಯ ತನ್ನ ಒಳಗಿರುವಂಥ ಹಳೆತನವನ್ನೇ ಬಿಟ್ಟು ಬಿಡೋಕ್ಕೆ ತಯಾರಿಲ್ಲ. ತನ್ನ ಒಳಗಿರುವಂಥ ಹಳೆ ಕಾರ್ಯಗಳನ್ನೇ ಬಿಡುವುದಕ್ಕೆ ಅವನಿಗೆ ಮನಸ್ಸಿಲ್ಲ. ಅವನು ಯಾವಾಗಲೂ ತನ್ನ ಹಳೆ ವಿಷಯಗಳನ್ನೇ ಚಿಂತಿಸ್ತಾ ಇರ್ತಾನೆ, ಹಳೆ ಜೀವಿತದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ, ತನ್ನ ಹಳೆ ಕಾರ್ಯಗಳಲ್ಲೇ ಅವನು ಏನಾಗ್ತಾ ಇದೆ, ತೊಡಗುತ್ತಾ ಇದ್ದಾನೆ. ಅದು ದೇವರು ಏನು ಬಯಸುವನಾಗಿದೆ, ನೀನು ಹಳೆ ಕಾರ್ಯಗಳನ್ನು ನೋಡಬೇಡಪ್ಪ, ಹಳೆ ಜೀವಿತವನ್ನು ನೋಡಬೇಡ. ಯಾಕಂದರೆ ನಾನು ನಿನಗೋಸ್ಕರ ಏನು ಹೊಸ ಕಾರ್ಯಗಳು ಮಾಡಬೇಕಂತಿದ್ದೇನೆ. ಯಾವ ಹೊಸ ಕಾರ್ಯಗಳು ಇವತ್ತು ದೇವರು ನನ್ನ ಜೀವಿತದಲ್ಲಿ ಮಾಡಬೇಕು, ಆ ಹೊಸ ಕಾರ್ಯ ನಿನ್ನ ಜೀವಿತದಲ್ಲಿ ನಡೆಯಬೇಕಾದರೆ ನಾನು ನೀನು ಏನು ಮಾಡಬೇಕೆಂಬುದಾಗಿ ಕೆಲವೊಂದು ವಿಷಯಗಳು ನೋಡೋಣ. ನಾವು ಯಾವ ವಿಷಯಗಳು ನಮ್ಮ ಜೀವಿತದಲ್ಲಿ ಬರಬೇಕಾಗಿದೆ. ಇವತ್ತು ನನ್ನ ಜೀವನದಲ್ಲಿ ನಿಜವಾಗಿ ಒಂದು ಹೊಸ ಕಾರ್ಯ ನಡೆಯಬೇಕಾಗಿದ್ರೆ ನನಗೆ ಏನು ಮಾಡಬೇಕಾಗಿದೆ? ನಾವು ಓದೋಣ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಅದರ 1ನೇ ವಚನದಿಂದ ಕೆಲವೊಂದು ವಚನಗಳು ಓದ್ತಾ ಹೋಗೋಣ. 3
3ನೇ ಅಧ್ಯಾಯ ವಚನ 3ರಿಂದ ಹೋದ್ರಿ ನೋಡಿ. ಫರಿಸಾಯರಲ್ಲಿ ಯೆಹೂದ್ಯರ 3ನೇ ವಚನ. ಅದಕ್ಕೆ ಯೇಸು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಯಾಕೆ ಹೊಸ ಜೀವಿತ? ದೇವರು ನಮಗೆ ಒಂದು ಹೊಸ ಜೀವಿತ ಕೊಡಬೇಕಂತಿದ್ದಾನೆ. ಹಳೆ ಜೀವಿತದಿಂದ ನಮಗೆ ಹೊರಗೆ ಬರಕ್ಕೆ ಹೇಳ್ತಾ ಇದ್ದಾನೆ, ಹಳೆ ಕಾರ್ಯಗಳಿಂದ ಹೊರಗೆ ಬರಬೇಕಂತ ಇದ್ದಾನೆ. ಯಾಕಂದ್ರೆ ದೇವರು ಏನು ಮಾಡಬೇಕಂತ ಇಷ್ಟಪಡ್ತಿದ್ದಾನೆ ಅಂದ್ರೆ, ನಮಗೆ ಏನು ಕೊಡಬೇಕಾಗಿದೆ? ಒಂದು ಹೊಸ ಜೀವಿತ, ಅಂದ್ರೆ ಪರಲೋಕದ ಜೀವಿತ. ಆತನಲ್ಲಿರುವಂತಹ ಶ್ರೇಷ್ಠ ಜೀವಿತವು ಆತನು ನನಗೆ ನಿನಗೆ ಕೊಡಬೇಕೆಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಒಬ್ಬ ಮನುಷ್ಯನು ಹುಟ್ಟುವುದು ಒಂದೇ ಸಲ ಎಂಬುದಾಗಿ ನಮಗೆಲ್ಲರಿಗೆ ಗೊತ್ತು, ಹೌದಲ್ಲ? ಒಬ್ಬ ಮನುಷ್ಯನು ಎಷ್ಟು ಸಲ ಹುಟ್ಟುತ್ತಾನೆ? ಒಂದೇ ಸಲ ಹುಟ್ಟುತ್ತಾನೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಏನು ನೋಡಲ್ಲ? ಪರಲೋಕ ರಾಜ್ಯವನ್ನು ನೋಡಲ್ಲ. ಇವತ್ತು ಅನೇಕರು ಇದೇ ರೀತಿಯಲ್ಲಿದ್ದಾರೆ. ಹೊಸ ಜೀವನ ಏನೆಂಬುದಾಗಿ ತಿಳಿಯುತ್ತಾ ಇಲ್ಲ. ಹೊಸ ವರ್ಷಗಳನ್ನು ಆಚಾರ ಮಾಡ್ತಾ ಇದ್ದಾರೆ, ಹೊಸ ವರ್ಷಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ಬರುವಾಗ ಅಲ್ಲಿ ನೋಡ್ತಾ ಇದ್ದೆ, ಒಬ್ಬ ಟ್ಯಾರಿಸ್ ಅಲ್ಲಿ ಕೆಲವೊಂದು ಹುಡುಗರು ಸೇರಿ ಅವ್ರು ಹೊಸ ವರ್ಷಕ್ಕೋಸ್ಕರ ಅವ್ರು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ಅವ್ರೇನು ಪಾರ್ಟೀಸ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ. ನಾನು ಅದೇ ಹೇಳ್ತಾ ಇದ್ದೆ, ಈ ಜನರು ಏನು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಹೊಸದರ ಬಗ್ಗೆ? ಹೊಸ ವರ್ಷದಲ್ಲಿ ಇವ್ರಿಗೆ ಏನು ಅನಿಸ್ತಾ ಇದೆ? ಇವ್ರು ಏನು ಹಳೆ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಹೊಸ ವರ್ಷದಲ್ಲಿ ಮಾಡೋರಿದ್ದಾರೆ. ಯಾವ ಸೆಲೆಬ್ರೇಷನ್ಸ್ ಇವಾಗ ಮಾಡ್ತಾ ಇದ್ದಾರೆ, ಯಾವ ಒಂದು ಕಾರ್ಯಗಳನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ, ನಾಳೆ ಕೂಡ ಅವ್ರು ಅದನ್ನೇ ಮಾಡುವಂಥವ್ರಾಗಿದ್ದಾರೆ. ಇದರಲ್ಲಿ ಹೊಸದೇನಾಗಿದೆ? ಕ್ಯಾಲೆಂಡರ್ನಲ್ಲಿ ಡೇಟ್ ಚೇಂಜ್ ಆಗಬಹುದು, ವಾರಗಳು ಚೇಂಜ್ ಆಗಿರಬಹುದು, ಆದರೆ ನನ್ನ ಜೀವಿತನೇ ಬದಲಾಗದಿದ್ದರೆ ಇಂಥ ಅನೇಕ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವುದಕ್ಕೆ ಬಂತು? ಇಲ್ಲಿ ದೇವರು ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟಬೇಕಂತ ಇದ್ದಾನೆ. ಒಬ್ಬನ ಜೀವಿತ ಹೊಸದಾಗಿರಬೇಕಾಗಿದೆ. ಒಬ್ಬನು ತಿರುಗಿ ಹುಟ್ಟಬೇಕೆಂಬುದಾಗಿ ಹೇಳಿದೆ. ಯಾಕೆ ಗೊತ್ತಾ ನಾವು ತಿರುಗಿ ಹುಟ್ಟಬೇಕಂದರೆ? ಯಾಕಂದ್ರೆ ಒಬ್ಬ ಮನುಷ್ಯನ ಜನನ ಹೇಗಾಗಿದೆ ಅಂದರೆ, ಅವನು ಪಾಪದಲ್ಲಿ ಹುಟ್ಟಿದವನಾಗಿದ್ದಾನೆ. ಅವನ ಜನನ ಸ್ವಭಾವ ಹೇಗಿದೆ ಗೊತ್ತಾ? ಪಾಪದ ಸ್ವಭಾವ ಇದೆ. ಒಬ್ಬ ಸೇವಕರು ಹೇಳಿದರು, ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ 2 ಸಲ ಹುಟ್ಟದಿದ್ದರೆ ಅವನಿಗೆ 2 ಮರಣ ಕಾದಿದೆ. ಒಬ್ಬ ವ್ಯಕ್ತಿ 2 ಸಲ ಅವನು ಹುಟ್ಟದಿದ್ದರೆ ಅವನಿಗೆ ಏನಿದೆ? ಎಷ್ಟು ಮರಣ ಕಾದಿದೆ? 2 ಮರಣ ಕಾದಿದೆ. ಆದರೆ ಯಾರು 2 ಸಲ ಹುಟ್ಟುತ್ತಾರೋ ಅವನಿಗೆ ಒಂದೇ ಮರಣ ಇದೆ. ಯಾರು 2 ಸಲ ಹುಟ್ಟುತ್ತಾರೋ ಅವನಿಗೆ ಏನಿದೆ? ಒಂದೇ ಮರಣ ಇದೆ ಎಂಬುದಾಗಿ ಹೇಳ್ತಾ ಇದೆ ದೇವರು. ಇವತ್ತು ಏನಿದು 2 ಸಲ ಹುಟ್ಟಬೇಕು? ಸಾಧ್ಯನಾ? ಇಲ್ಲಿ ನಾವು ನಿಕೋದೇಮನು ಸಹ ಯಾವಾಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅನ್ನುವಂಥ ಸಮಯದಲ್ಲಿ ಈತ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ. ಈತನು ಶಾಸ್ತ್ರಿ ಆಗಿದ್ದಾನೆ, ಈತನು ಬುದ್ಧಿವಂತನಾಗಿದ್ದಾನೆ, ಈತನಿಗೆ ವೇದಗಳ ಬಗ್ಗೆ ಒಳ್ಳೆ ಜ್ಞಾನ ಇದೆ, ಈತನು ಪಂಡಿತನಾಗಿದ್ದಾನೆ. ಆದರೆ ಈತನಿಗೆ ಯಾವ ವಿಷಯ ಗೊತ್ತಿಲ್ಲ? ಹೊಸದಾಗಿ ಹುಟ್ಟಬೇಕೆಂಬುದಾಗಿ. ಇವತ್ತು ನಮಗೂ ಅನೇಕರಿಗೆ ಏನು ಗೊತ್ತಿಲ್ಲ ಅಂದರೆ, ಹೊಸದಾಗಿ ಹುಟ್ಟಬೇಕೆಂಬುವಂಥ ವಿಷಯ ಯಾರಿಗೆ ಗೊತ್ತಿಲ್ಲ. ನಾನು ನಡುವ ಒಂದ್ಸಲ ನನ್ನ ವಿಡಿಯೋ ಹಾಕಿದೆ, ಅದರಲ್ಲಿ ಇದರ ವಿಷಯದಲ್ಲಿ ನಾನು ಮಾತಾಡಿದೆ ಕ್ಲುಪ್ತವಾಗಿ. ಏನಂತಂದರೆ, ಅನೇಕರು ಪುನರ್ಜನ್ಮದ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಪುನಃ ಜನ್ಮ ತಗೊಂತಾನೆ ಎಂಬುದಾಗಿ ಮಾತಾಡಿದ್ರೆ, ಬೈಬಲ್ ಹೇಳ್ತದೆ ಒಬ್ಬ ಮನುಷ್ಯನಿಗೆ ಒಂದೇ ಜನ್ಮ ಇದೆ. ಅವನು ಒಂದೇ ಸಲ ಹುಟ್ಟಬೇಕು, ಅವನು ತಿರುಗಿ ಸಾಯಲೇಬೇಕು, ಮತ್ತೆ ತಿರುಗಿ ಅವನು ಎಲ್ಲಿ ಹೋಗಬೇಕು? ನ್ಯಾಯ ತೀರ್ಪಿಗೆ ಒಳಗಾಗಬೇಕು. ಮನುಷ್ಯನಿಗೆ ಪುನರ್ಜನ್ಮ ಇಲ್ಲ. ಅವನ ಕರ್ಮಗಳಿಗೆ ಅನುಸಾರ ಅವನು ತಿರುಗಿ ನಾಯಿ, ಬೆಕ್ಕು, ಇಲಿ, ಆಕಳು, ಪೈಗಳು ಅವು ಆಗಿ ಹುಟ್ಟಿ ಬರುವುದಿಲ್ಲ. ಇವತ್ತು ಅನೇಕರ ಒಂದು ಏನಂತಾರೆ, ಅವರ ಆಲೋಚನೆಗಳು ಏನಾಗಿದೆ ಅಂದರೆ, ನಾನು ಈ ಒಂದು ಜನನದಲ್ಲಿ, ಈ ಜನ್ಮದಲ್ಲಿ ನಾನೊಬ್ಬರಿಗೆ ಅನ್ಯಾಯ ಮಾಡಿದರೆ, ನಾನೊಬ್ಬರಿಗೆ ಪಾಪ ಮಾಡಿದರೆ, ನಾನೊಬ್ಬರಿಗೆ ಕೆಟ್ಟದನ್ನು ಮಾಡಿದರೆ, ನನ್ನ ಪುನರ್ಜನ್ಮದಲ್ಲಿ ನನಗೆ ಮರು ಜನ್ಮ ಆದಾಗ ನಾನೇನಾಗುತ್ತೇನೆ ಅಂದರೆ, ನಾನು ನಾಯಿಯಾಗಿ ಹುಟ್ಟುತ್ತಿ. ಕೆಲವೊಬ್ರು ಕೇಳಿರ್ಬೇಕು ನೀವು ಈ ರೀತಿಯಲ್ಲಿ ಮಾತಾಡೋದು, ನೋಡಿ ಇಂಥ ಕೆಲಸ ಮಾಡಬೇಡ, ನೀನು ಮಾಡಿದ್ರು ನಾಳೆ ನೀನು ಆ ಜನ್ಮದಲ್ಲಿ ದೇವರೇನು ಮಾಡಿದ್ರೆ ನಿನಗೆ ನಾಯಿಯಾಗಿ ಹುಟ್ಟಿಸ್ತಾನೆ ನೋಡು, ನಿನಗೆ ಕಾಗೆಯಾಗಿ ಹುಟ್ಟಿಸ್ತಾನೆ ನೋಡು, ನಿನಗೆ ದನ ಆಗಿ ಹುಟ್ಟಿಸ್ತಾನೆ ನೋಡು, ಕತ್ತೆಯಾಗಿ ಹುಟ್ಟಿಸ್ತಾನೆ ನೋಡು ಎಂಬುದಾಗಿ ಇವೆಲ್ಲ ಕಾಲ್ಪನಿಕ ವಿಷಯಗಳನ್ನು ಜನರು ಇವತ್ತು ನಂಬುತ್ತಾ ಇದ್ದಾರೆ. ಆದರೆ ದೇವರು ತಾನು ಸೃಷ್ಟಿ ಮಾಡಿದ ತನ್ನ ಜನರಿಗೆ ಒಂದೇ ಜೀವನವನ್ನು ಕೊಟ್ಟಿದ್ದಾನೆ. ಅವನು ಜೀವಿಸುವಾಗ, ಅವನ ಜೀವನದಿಂದ ಇರುವಾಗ ಅವನು ಒಂದೇ ಸಲ ತಾಯಿಯ ಗರ್ಭದಿಂದ ಹುಟ್ಟಿ ಬರ್ತಾನೆ. ಆದರೆ ಅವನಿಗೋಸ್ಕರ ಇನ್ನೊಂದು ಜೀವನವನ್ನು ದೇವರಿಗೆ, ಅದು ಹೊಸ ಜೀವನ.
ಇವತ್ತು ಆ ಹೊಸ ಜೀವನ ಏನೆಂಬುದಾಗಿ ಯಾರು ತಿಳಿದುಕೊಳ್ಳುತ್ತಾ ಇಲ್ಲ. ನಾವು ಹೊಸ ವರ್ಷಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ, ನಾವು ಹೊಸ ಬಟ್ಟೆಗಳ ಬಗ್ಗೆ ನೋಡ್ತೇವೆ, ನಾವು ಹೊಸ ಹೊಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಎಲ್ಲ ವಿಷಯಗಳನ್ನ ನೋಡ್ತೇವೆ. ನಮಗೆ ಹೊಸ ವಸ್ತುಗಳು ಬೇಕಿದೆ, ನಮಗೆ ಹೊಸ 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 ಕಾರ್ಯಗಳು ಬೇಕಿದ್ದಾವೆ. ಆದರೆ ನಮ್ಮ ಜೀವಿತವನ್ನು ನಾವು ಹೊಸದಾಗಿ ಮಾಡಿಕೊಳ್ಳುತ್ತಾ ಇಲ್ಲ. ನಮ್ಮ ಮನೆಗಿನ ಡಸ್ಟ್ ಆಯ್ತಂದ್ರೆ, ನಮ್ಮ ಮನೆ ಬಹಳ ವರ್ಷ ಆಯ್ತಂದ್ರೆ ನಾವೇನು ಮಾಡ್ತೇವೆ, ಅದಕ್ಕೆ ಚೆನ್ನಾಗಿ ಪೇಂಟ್ ಹೊಡೆದು ಅದಕ್ಕೆ ಏನು ಮಾಡ್ತೇವೆ, ಸುಂದರವಾಗಿ ಮಾಡ್ತೇವೆ, ಅದು ಚೆನ್ನಾಗಿ ಕಾಣುವಂತೆ ಮಾಡ್ತೇವೆ. ನಾವು ವರ್ಷ ಒಂದು ಸಾಲ ಆದ್ರೂ ಏನು ಮಾಡ್ತೇವೆ, ನಮ್ಮ ಮನೆಯನ್ನು ನೀಟಾಗಿ ಮಾಡಿಕೊಳ್ತೇವೆ. ಯಾಕೆ? ನನ್ನ ಮನೆ ಹೇಗಿರಬೇಕು, ಸುಂದರವಾಗಿರಬೇಕು, ನನ್ನ ಮನೆ ಚೆನ್ನಾಗಿ ಕಾಣಬೇಕು ಎಂಬುದಾಗಿ. ಆದರೆ ಏನು ಮರೆತಿದ್ದೇವೆ ಅಂದರೆ, ನನ್ನ ಜೀವಿತವು ಹೇಗೆ ಸುಂದರ ಆಗಬಹುದು, ನನ್ನ ಜೀವಿತದಲ್ಲಿ ಹೊಸತನ ಬರಬೇಕಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ಮನುಷ್ಯರಿಗೆ ಒಂದು ಹೊಸ ಜೀವನವನ್ನು ಕೊಡಬೇಕೆಂಬುದಾಗಿ. ಯಾಕಂದ್ರೆ ಅವನ ಜನನ ಏನಾಗಿದೆ, ಪಾಪದಿಂದ ಹುಟ್ಟಿದವನಾಗಿದ್ದಾನೆ. ನೋಡಿ, ಒಬ್ಬ ವ್ಯಕ್ತಿ, ಆ ಪಾಪದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಅವನು ತಾನು ಹುಟ್ಟಿದ ನಂತರ ಅವನೆಷ್ಟೇ ದೊಡ್ಡ ವಿದ್ಯಾವಂತನಾಗಿರಬಹುದು, ಅವನೆಷ್ಟೇ ದೊಡ್ಡ ಬುದ್ಧಿವಂತನಾಗಿರಬಹುದು, ಅವನೆಷ್ಟೇ ದೊಡ್ಡ ಐಶ್ವರ್ಯವಂತನಾಗಿರಬಹುದು, ಅವನು ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿರ್ಬೋದು, ಅವನಿಗೆ ಎಷ್ಟೆಲ್ಲ ಅವಾರ್ಡ್ಸ್ಗಳು ಸಿಕ್ಕಿರಬಹುದು, ಅವನಿಗೆ ಶ್ರೇಷ್ಠ ಹೆಸರು ಈ ಲೋಕದಲ್ಲಿ ಬಂದಿರಬಹುದು, ಅನೇಕರು ಆತನ ಬಗ್ಗೆ ಅಂತ ವ್ಯಕ್ತಿಗಳ ಬಗ್ಗೆ ಗೌರವಗಳನ್ನು ಮಾಡ್ತಿರ್ಬೋದು, ಅಂತ ವ್ಯಕ್ತಿಗಳ ಬಗ್ಗೆ ಏನಂತಾರೆ, ಅವರ ಪುಣ್ಯತಿಥಿಗಳನ್ನು ಅಥವಾ ಅವರ ಜನನ ದಿನವನ್ನು, ಅವರ ಜಯಂತಿಗಳನ್ನು, ಏನೇನೋ ವಿಷಯಗಳನ್ನು ಆಚರಣೆ ಮಾಡ್ತಿರಬಹುದು. ಆದರೆ ಆ ವ್ಯಕ್ತಿಗಿನ ಹೊಸದಾಗಿ ಹುಟ್ಟಲಿಲ್ಲದಿದ್ದರೆ ಅವನ ಎಲ್ಲ ಕಾರ್ಯಗಳು ಅವನಿಗೆ ನ್ಯಾಯ ತೀರ್ಪಿಗೆ ಒಯ್ಯುವಂಥದ್ದಾಗಿದೆ. ಅವನು ಎಷ್ಟೇ ಒಳ್ಳೆಯವನಾಗಿರಬಹುದು, ಅವನೆಷ್ಟೇ ಒಳ್ಳೆ ಕಾರ್ಯಗಳು ಮಾಡಿರಬಹುದು, ಅವನಿಗೆ ಒಳ್ಳೆ ಬುದ್ಧಿ ಇರಬಹುದು, ಒಳ್ಳೆ ಜ್ಞಾನ ಇರಬಹುದು, ಆದರೆ ಅವನ ಜನನ ಒಂದೇ ಜನನಾಗಿದ್ದರೆ ಅವನು 2 ಸಲ ಮರಣಕ್ಕೆ ತುತ್ತಾಗುವಾತನಾಗಿದ್ದಾನೆ. ಆದರೆ ಅವನು ನಿಜವಾಗಿ ಯೇಸು ಸ್ವಾಮಿ ಹೇಳಿದಂಥ ಈ ಮಾತಿಗೆ ಅನುಸಾರವಾಗಿ ಹೊಸದಾಗಿ ಹುಟ್ಟಬೇಕೆಂಬುದ ವಿಷಯವನ್ನು ಅವನು ಅರ್ಥ ಮಾಡಿಕೊಂಡರೆ ಅವನಿಗೆ ನಿಜವಾದ ರೀತಿಯಲ್ಲಿ ಒಂದು ಆಶೀರ್ವಾದಕ್ಕಾಗಿದೆ, ಒಂದು ಹೊಸ ಕಾರ್ಯವು ಆತನಿಗೆ ಎದುರಾಗುವಂಥದ್ದಾಗಿದೆ. ಆದರೆ ಇವತ್ತು ಏನಾಗ್ತಾ ಇದೆ, ಜನರು ಹೊಸ ಸಂಗತಿಗಳನ್ನು ನೋಡ್ತಾ ಇದ್ದಾರೆ, ಹೊಸ ವಿಷಯಗಳನ್ನು ನೋಡ್ತಾ ಇದ್ದಾರೆ. ನಾವು ಮಾರ್ಕೆಟ್ಸ್ಗಳಲ್ಲಿ ಹೋಗುವಾಗ ಏನಾದರೂ ಖರೀದಿ ಮಾಡಬೇಕಾದ್ರೆ, ಈಗ ಮೊಬೈಲ್ಗಳನ್ನು ನಾವು ಖರೀದಿ ಮಾಡಬೇಕಾದ್ರೆ ಏನು ನೋಡ್ತಾ ಇದ್ದೇವೆ, ಹೊಸದು ಯಾವ ಅಪ್ಡೇಟ್ ಬಂದಿದೆ. ನಾವು ಏನಾದರೂ ಎಲೆಕ್ಟ್ರಿಕ್ ಸಾಮಾನು ಖರೀದಿ ಮಾಡಬೇಕಾದ್ರೆ ಇದರಲ್ಲಿ ಏನು ಹೊಸದು ಬಂದಿದೆ. ಯಾರು ಹಳೆದನ್ನು ಕೊಂಡ್ಕೊಂಡು ಬರಲ್ಲ ಮನೆಗಳಿಗೆ. ಈಗ ನಾಳೆ ನನ್ನ ಮೊಬೈಲ್ ಖರಾಬ್ ಆಯ್ತಂದ್ರೆ ನಾನು ಹೋಗಿ ಇಂಥದ್ದು ಮೊಬೈಲ್ ತೆಗೆದುಕೊಂಡು ಬರಲ್ಲ, ನಾನು ಇದಕ್ಕಿಂತ ಚಲೋದು ತೆಗೆದುಕೊಳ್ತೇನೆ. ಯಾಕಂದರೆ ನನಗೆ ಹೊಸ ಅಪ್ಡೇಷನ್ ಬೇಕು, ನನಗೆ ಹೊಸ ವರ್ಷನ್ ಬೇಕು, ನನಗೆ ಅದರಲ್ಲಿ ಇನ್ನೂ ಹೊಸ ಫ್ಯೂಚರ್ಸ್ಗಳು ಬೇಕು. ಈ ಒಂದು ಬೈಕಿಂದ ನಾನು ಅಂತ ಒಂದು ಗ್ಯಾಜೆಟನ್ನು, ಅದು ಇವತ್ತಿದ್ದು ನಾಳೆ ಅದು ಹಾಳಾಗಿ ಹೋಗುವಂಥ ಆ ಗ್ಯಾಜೆಟಿನ ಬಗ್ಗೆ ನಾನು ಎಷ್ಟು ಕಾಳಜಿಯಿಂದ ಇರ್ತೇನೆ, ಆದರೆ ದೇವರು ಕೊಟ್ಟಂಥ ಈ ಜೀವಿತದ ಬಗ್ಗೆ ನಾವು ಎಷ್ಟು ಕಾಳಜಿಪೂರ್ವಕವಾಗಿದ್ದೇವೆ. ನಾವು ಎಂದಾದರೂ ಯೋಚಿಸಿದ, ನಾನು ಹೊಸದಾಗಿ ಹುಟ್ಟಬೇಕೆಂದು ಯಾಕೆ ದೇವರು ಹೇಳ್ತಾ ಇದ್ದಾನೆ, ಏನು ಕಾರಣ ನಾನು ಹೊಸದಾಗಿ ಹುಟ್ಟಬೇಕು, ಏನು ಸಮಸ್ಯೆ ಇದೆ ಈ ಒಂದು ಜೀವಿತದಲ್ಲಿ, ಈ ಪಾಪದ ಈ ಜೀವಿತ, ನಾವು ಹುಟ್ಟಿದಂಥ ಈ ಒಂದು ಶಾರೀರಿಕ ಜೀವಿತಕ್ಕೆ ಏನು ಸಮಸ್ಯೆ ಇದೆ, ಯಾಕೆ ನಾವು ಇದರಿಂದ ಇರುವಾಗ, ಈ ಶರೀರದಲ್ಲಿರುವಾಗ ನಾವು ಪರಲೋಕಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ, ಈ ಶರೀರ ಯಾಕೆ ಆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ, ಯಾಕೆ ಯೇಸು ಸ್ವಾಮಿ ಇಲ್ಲಿ ನಿಕೋದೇಮನಿಗೆ ಹೇಳ್ತಾನೆ, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ನೀನು ಹೊಸದಾಗಿ ಹುಟ್ಟದಿರ ಪರಲೋಕ ರಾಜ್ಯವನ್ನು ಕಾಣುವುದಿಲ್ಲ ಎಂಬುದಾಗಿ. ಮುಂದೆ ನಾವು ಒಂದು ವಚನ ಹೋದ್ರೆ ಅದೇ ರೀತಿಯಲ್ಲಿ ಮುಂದೆ ನೋಡಿ, 7ನೇ ವಚನ ಹೋದ್ರೆ, 7ನೇ ವಚನ, ಅದರಲ್ಲೇ 3:7 ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದರಿಂದ ಆಶ್ಚರ್ಯಪಡಬೇಡ. ನೀನು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ರಿಂದ ಏನು ಮಾಡಬೇಡ, ನೀನು ಆಶ್ಚರ್ಯಪಡಬೇಡ. ಇವತ್ತು ಅನೇಕರಿಗೆ ಈ ಸಂದೇಶವು ಯಾರಿಗೆ ತಲುಪುತ್ತಾ ಇದ್ರೆ ಅವರಿಗೆ ಆಶ್ಚರ್ಯ ಆಗ್ತಿದ್ದಾರೆ, ಏನಪ್ಪ ಇದು ಹೊಸದಾಗಿ ಹುಟ್ಟುವಂಥದ್ದು, ಈ ಹೊಸ ಹುಟ್ಟುವಂಥದ್ದು ಹೇಗೆ? ಯಾಕಂದ್ರೆ ನಿಕೋದೇಮನು ಸಹ ಇಂಥ ಪ್ರಶ್ನೆಗಳನ್ನು ಕೇಳಿದಾನೆ. ಇವತ್ತು ನೀವು ಯಾರಿಗಾದರೂ ಈ ಸತ್ಯವೇದವನ್ನು ತಿಳಿಯದಿರುವಂಥ ವ್ಯಕ್ತಿಗಳಿಗೆ ನಾವು ಹೇಳುವುದಾದ್ರೆ, ನಾನು ಹೇಳಿದ ರೀತಿಯಲ್ಲಿ ಹೊಸದಾಗಿ ಹುಟ್ಟಬೇಕಂತ ಹೇಳುವಂಥ ಸಮಯದಲ್ಲಿ ಏನಂತಂದ್ರೆ, ಹೊಸದಾಗಿ ಹುಟ್ಟುವುದು ಗೊತ್ತಿಲ್ಲ, ಆದರೆ ಪುನರ್ಜನ್ಮ ಪ್ರತಿಯೊಬ್ಬರಿಗೆ ಗೊತ್ತಿದ್ದು. ಅದೊಬ್ಬ ವ್ಯಕ್ತಿ ಹೇಗೆ ಸಾಧ್ಯ ಹೊಸದಾಗಿ ಹುಟ್ಟಬೇಕು? ಯಾಕೆ ಅವನು ಈ ಒಂದು ಜೀವಿತದಲ್ಲಿ ಅವನು ತಾಯಿಯ ಗರ್ಭದಿಂದ ಜನಿಸಿ ಬಂದಂಥ ಈ ವ್ಯಕ್ತಿ ಯಾಕೆ ಪರಲೋಕ ರಾಜ್ಯ ನೋಡಲು ಸಾಧ್ಯ ಇಲ್ಲ? ಒಂದು ಶಾರೀರಿಕ ಸಂಬಂಧದಿಂದ ಒಬ್ಬ ಗಂಡ ಹೆಂಡತಿಯ ಮಧ್ಯದಲ್ಲಿ ಆ ಒಂದು ಸಂಬಂಧವಾಗಿ ಹುಟ್ಟಿ ಬಂದಂಥ ಈ ವ್ಯಕ್ತಿ ಯಾಕೆ ಪರಲೋಕಕ್ಕೆ ಬಾಧ್ಯಸ್ಥನಿಲ್ಲ?
ಯಾಕಂದ್ರೆ ಈ ನರ ಮನುಷ್ಯನಾದಂಥ ಪ್ರತಿಯೊಬ್ಬರು ಪಾಪಿಯೇ ಆಗಿದ್ದಾನೆ. ಅವನ ಹುಟ್ಟು ಸ್ವಭಾವೇ ಪಾಪದ ಸ್ವಭಾವವಾಗಿದೆ. ನಾವು ರೋಮಪುರದವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ವಚನ 22 ಓದ್ರಿ. ದೇವರಿಂದ ಆಗುವ ಆ ನೀತಿಯು ಯಾವೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರೆಲ್ಲರಿಗೆ ದೊರಕುವಂಥದ್ದು ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಎಲ್ಲರೂ ಏನ್ ಮಾಡಿದ್ದಾರೆ? ಪಾಪ ಮಾಡಿದ್ದಾರೆ. ಯಾರು ನೀತಿವಂತರಿಲ್ಲ ಈ ಭೂಲೋಕದಲ್ಲಿ, ಒಬ್ಬನಾದರೂ ಇಲ್ಲ ಎಂಬುದಾಗಿ ನಾವು 3ನೇ ಅಧ್ಯಾಯದ ಇಲ್ಲಿ 11ನೇ ವಚನದಿಂದ ನಾವು ಓದುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಓದಿ ಬೇಕಾದ್ರೆ ಆ ವಚನ ಓದಿ. 3:11 ವಚನ ಓದ್ರಿ. ಇಲ್ಲ, ರೋಮಪುರದ 11. ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ನೋಡಿ ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ ಅಂದ್ರೆ, ಒಬ್ಬನೂ ಸಹ ಇಲ್ಲ ರೀ ಭೂಲೋಕದಲ್ಲಿ. ಒಳ್ಳೆ ಕಾರ್ಯಗಳನ್ನು ಮಾಡೋನಿಲ್ಲ. ನಾವು ಅನ್ಕೊಂತಿರ್ಬೋದು ದಾನ ಧರ್ಮ ಮಾಡೋನು ಒಳ್ಳೆಯವನು, ಅದು ಇದು ಮಾಡೋನು ಒಳ್ಳೆಯವನು, ಒಬ್ಬನಿಗೆ ಸಹಾಯ ಮಾಡೋನು ಒಳ್ಳೆಯವನು. ಆದರೆ ಅವನ ಜೀವಿತದಲ್ಲಿ ಪಾಪ ಇಟ್ಕೊಂಡು ಅವನು ಎಷ್ಟೇ ಒಳ್ಳೆಯದನ್ನು ಮಾಡುವುದಾದರೆ ಅದು ಯಾವುದು ಅವನನ್ನು ಒಳ್ಳೆಯದನ್ನು ಮಾಡೋಕ್ಕೆ ಆಗುವುದಿಲ್ಲ. ಯಾಕಂದರೆ ಒಬ್ಬನು ಎದುವರೆಗೂ ಕ್ರಿಸ್ತನಲ್ಲಿ ಹುಟ್ಟುವುದಿಲ್ಲವೋ, ಎದುವರೆಗೂ ಒಬ್ಬನು ಕ್ರಿಸ್ತನಲ್ಲಿ ಜನಿಸಿದಲೋ ಅವನು ಯಾವಾಗಲೂ ಅವನು ಪಾಪದಲ್ಲಿ ಇರುವವನಾಗಿದ್ದಾನೆ. ಅವನು ಪಾಪದ ಜೀವಿತದಲ್ಲೇ ಇರುವವನಾಗಿದ್ದಾನೆ. ಮತ್ತು ಅವನು ಎಷ್ಟೇ ವರ್ಷಗಳು ಸೆಲಿಬ್ರೇಷನ್ಸ್ ಮಾಡಿದರು, ಎಷ್ಟೇ ನ್ಯೂ ಇಯರ್ಗಳು ಸೆಲಿಬ್ರೇಷನ್ ಮಾಡಿದರು, ಅವನಿಗೆ ಏನಿಲ್ಲ, ರಕ್ಷಣೆ ಅನ್ನುವಂಥದ್ದಿಲ್ಲ. ಅವನ ಜೀವಿತದಲ್ಲಿ ನಿಜವಾಗಿ ಕ್ಯಾಲೆಂಡರ್ಸ್ಗಳು ಚೇಂಜ್ ಆಗ್ಬೋದು, ಡೇಟ್ಸ್ಗಳು ಚೇಂಜ್ ಆಗ್ಬೋದು, ಬಟ್ ಅವನ ಜೀವಿತ ಚೇಂಜ್ ಆಗುದಿಲ್ಲ. ಏನಾಗಿದೆ ಈ ಒಂದು ಶರೀರದ ಸ್ವಭಾವ? ಯಾಕೆ ಈ ಶರೀರ ಪರಲೋಕಕ್ಕೆ ಹೋಗಲು ಸಾಧ್ಯ ಇಲ್ಲ? ಗಲಾತ್ಯದವರ ಪತ್ರಿಕೆ ತೆಗೆಯೋಣ, 5ನೇ ಅಧ್ಯಾಯ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತನ, ಇಂಥವುಗಳೇ. ನೋಡಿ ಎಷ್ಟೊಂದು ಸ್ವಭಾವಗಳು. ಇವು ಯಾವ ಸ್ವಭಾವ? ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರುವಂತ ಸ್ವಭಾವ. ಇವತ್ತೊಬ್ಬ ಮನುಷ್ಯನ ಜೀವಿತವನ್ನು ನೋಡಬೇಕಾದ್ರೆ ಅವನೆಷ್ಟು ಒಳ್ಳೆಯವನಾದ್ರೂ ಅವನಲ್ಲಿ ಒಂದು ಪಾಪ ಹಡಕಿಕೊಂಡಿದೆ. ಇದರಲ್ಲಿರುವಂತಹ ಒಂದೊಂದು ಸ್ವಭಾವ, ಇದರಲ್ಲಿ ಹೇಳಿದಂತ ಈ ಸ್ವಭಾವಗಳನ್ನು ನೆನೆಸುವುದಾದ್ರೆ, ಒಬ್ಬನ ಹಗೆತನ ಮಾಡುತ್ತಾನೆ, ಒಬ್ಬನು ದ್ವೇಷ ಮಾಡುತ್ತಾನೆ, ಒಬ್ಬನು ಜಗಳ ಮಾಡುವನಿದ್ದಾನೆ, ಒಬ್ಬನು ಹೊಟ್ಟೆ ಕಿಚ್ಚು ಪಡುವನಾಗಿದ್ದಾನೆ, ಒಬ್ಬನು ಕುಡುಕತನದಲ್ಲಿರುವ ಆತನಾಗಿದ್ದಾನೆ, ಒಬ್ಬನು ವ್ಯಭಿಚಾರದಲ್ಲಿರುವ ಆತನಾಗಿದ್ದಾನೆ, ಒಬ್ಬನು ಮನುಷ್ಯರು ಮಾಡಿದಂತಹ ಸೃಷ್ಟಿಯ ಕಾರ್ಯಗಳನ್ನು ತಲೆಬಾಗುವ ಆತನಾಗಿದ್ದಾನೆ, ಸೃಷ್ಟಿಗೆ ಅಡ್ಡ ಬೀಳುವ ಆತನಾಗಿದ್ದಾನೆ. ಇವು ಎಲ್ಲ ಈ ಶರೀರದಲ್ಲಿ ಮಾಡುವಂಥ ಈ ಕಾರ್ಯಗಳಿಂದ ಇರುವಾಗ ಅವನ ಜೀವಿತದಲ್ಲಿ ಹೊಸ ಕಾರ್ಯಗಳು ಎಲ್ಲಿ ನಡೀತದೆ? ದೇವರು ಮಾಡಬೇಕಂತ ಕಾರ್ಯಗಳು ಎಲ್ಲಿ ಇದ್ದಾವೆ? ಯಾಕಂದ್ರೆ ಅವನು ಆ ಶರೀರದಲ್ಲಿ ಹುಟ್ಟಿದಾಗ ಎದುವರೆಗೂ ಅವನು ಆತ್ಮದಲ್ಲಿ ಹುಟ್ಟಿದಲೋ, ಆತ್ಮನ ಕಾರ್ಯಗಳು ಅವನಲ್ಲಿ ಬರುವುದಿಲ್ಲೋ, ಅದುವರೆಗೂ ಅವನು ನಿಜವಾಗಿ ಹೊಸ ಸೃಷ್ಟಿ ಆಗಲು ಸಾಧ್ಯವೇ ಇಲ್ಲ. ಅವನಲ್ಲಿ ಹೊಸ ಕಾರ್ಯಗಳು ಮಾಡಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವನ ಶಾರೀರಿಕ ಸ್ವಭಾವ ಪಾಪದ ಸ್ವಭಾವ, ಅವನ ಶಾರೀರಿಕ ಸ್ವಭಾವ ಕೆಟ್ಟುವುದಂತ ಸ್ವಭಾವವಾಗಿದೆ. ಇವತ್ತು ದೇವ ಮಕ್ಕಳೇ, ಈ ಒಂದು ವರ್ಷದಲ್ಲಿ ನಾನು ನೀನು ಏನು ತೀರ್ಮಾನ ಮಾಡಬೇಕಂದ್ರೆ, ದೇವರು ನನಗೆ ನಿನಗೆ ಏನು ಹೇಳುತ್ತಾ ಇದ್ದಾನೆ ಅಂದರೆ, ನೀನು ಇದುವರೆಗೂ ಯಾವ ರೀತಿ ಎಷ್ಟು ಹೊಸ ವರ್ಷಗಳನ್ನು ಆಚರಣೆ ಮಾಡಿದ್ದು ಗೊತ್ತಿಲ್ಲ, ಇದುವರೆಗೂ ನೀನು ಯಾವ ರೀತಿ ನ್ಯೂ ಇಯರ್ಗಳನ್ನು ಸೆಲೆಬ್ರೇಷನ್ ಮಾಡಿದ್ದು ಗೊತ್ತಿಲ್ಲ, ನಿನ್ನ ಜನನದಿಂದ ಹಿಡಿದು ಈ ದಿನವರೆಗೂ, ಈ 2024ರವರೆಗೂ ನೀನು ಯಾವ ರೀತಿ ಬದುಕಿದೆಯೋ ಗೊತ್ತಿಲ್ಲ. ಆದರೆ 25ರಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟಬೇಕು, ನೀನು ಹೊಸದಾಗಿ ಹುಟ್ಟಬೇಕು. ನಿನ್ನ ಈ ಶಾರೀರಿಕದ ಪಾಪದ ಕ್ರಿಯೆಗಳನ್ನು ಬಿಟ್ಟು ಬಿಡಬೇಕು.
ನಿನ್ನ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಬಿಡಬೇಕು. ನಾವು ಹೊಸ ವರ್ಷವನ್ನು ಎದುರು ನೋಡ್ತಾ ಇದ್ದೇವೆ, ಆದ್ರೆ ಹೊಸ ಜೀವಿತನೇ ಇಲ್ಲ ನಮ್ಮದು. ನಾವು ಹೊಸ ವರ್ಷಗೋಸ್ಕರ ಸಂತೋಷ ಪಡುತ್ತಾ ಇದ್ದೇವೆ, ಆದ್ರೆ ನಮ್ಮ ಜೀವಿತದಲ್ಲಿ ಮಾರ್ಪಾಡುಗಳಿಲ್ಲ. ಅದಕ್ಕಾಗಿ ದೇವರ ಹಳೆ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ಎದುವರೆಗೆ ನಾನು ಹಳೆದನ್ನು ಬಿಟ್ಟು ಬಿಡುವುದಿಲ್ಲೋ ಅದುವರೆಗೂ ಹೊಸದನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಇವತ್ತು ನಿಜವಾಗಿ ನನ್ನ ಜೀವಿತದಲ್ಲಿ ನಾನು ಹೊಸ ಕಾರ್ಯಗಳನ್ನು ಹೊಂದಬೇಕಾದ್ರೆ, ಇವತ್ತು ನನ್ನ ಜೀವಿತದಲ್ಲಿ ಹೊಸ ವಿಷಯಗಳನ್ನು ಪಡೆದುಕೊಳ್ಳಬೇಕಾದ್ರೆ ನನಗೆ ಈ ಕಾರ್ಯಗಳನ್ನು ಬಿಡಬೇಕಾಗಿದೆ. ನಾನು ನಿಜವಾಗಿ ದೇವರನ್ನು ಕಾಣಬೇಕಾದರೆ, ನಾನು ನಿಜವಾಗಿ ದೇವರ ಕೃಪೆಯನ್ನು ಹೊಂದಬೇಕಾದ್ರೆ, ನಾನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ, ನಿಜವಾಗಿ ದೇವರ ಶಾಂತಿಯು ನನ್ನ ಕುಟುಂಬದಲ್ಲಿ ಬರಬೇಕು, ದೇವರ ದಯೆಯು ನನ್ನ ಜೀವಿತದಲ್ಲಿ ಬರಬೇಕು, ದೇವರ ಆಶೀರ್ವಾದ ನಾನು ಹೊಂದಿಕೊಳ್ಳಬೇಕಾದ್ರೆ, ಇದು ನಾನು ನೀನು ಈ ಶಾರೀರಿಕ ಜೀವಿತವನ್ನು ಜೀವಿಸಿ ಶಾರೀರದ ಪಾಪದ ಕಾರ್ಯಗಳಲ್ಲಿ ಇರುವಾಗ ಇದು ಸಾಧ್ಯವಾಗುವುದಿಲ್ಲ. ನಾನು ನೀನು ಯಾವಾಗ ದೇವರನ್ನು ನಂಬುತ್ತೇವೋ, ದೇವರನ್ನು ನಾವು ಪ್ರೀತಿಸುತ್ತೇವೋ, ದೇವರ ಸತ್ಯವನ್ನು ತಿಳಿದುಕೊಳ್ಳುತ್ತೇವೋ, ನಾವು ಹೊಸದಾಗಿ ಹುಟ್ಟಲು ನಮ್ಮನ್ನು ನಾವು ದೇವರಿಗೆ ಕೊಡುವಾಗ ದೇವರು ನಮ್ಮನ್ನು ಮಾರ್ಪಡಿಸ್ತಾನೆ. ಮತ್ತೆ ಇದು ಸಾಧ್ಯ ಎಲ್ಲಿದೆ? ಬೈಬಲ್ ಹೇಳ್ತದೆ, ಕ್ರಿಸ್ತನಲ್ಲಿ ನಾವು ಹುಟ್ಟುವಾಗ. ನಾನು ನೀನು ಹೊಸದಾಗಿ ಹುಟ್ಟಬೇಕಾದ್ರೆ ಕ್ರಿಸ್ತನಲ್ಲಿ ಹುಟ್ಟಬೇಕು. ನಾವು ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೇವೆ, ನಾವು ಒಬ್ಬ ಸ್ತ್ರೀ ಪುರುಷನ ಸಂಬಂಧದಿಂದ ನಾವು ಹುಟ್ಟಿ ಬಂದಿದ್ದೇವೆ. ಆದರೆ ಈ ಜನನ ನಮಗೆ ಪಾಪವನ್ನು ತೋರಿಸ್ತಾರೆ, ಈ ಜನ ನಾವು ನಮ್ಮ ಜೀವಿತದಲ್ಲಿ ಪಾಪವನ್ನು ಇಟ್ಟಿದೆ. ಆದರೆ ಕ್ರಿಸ್ತನಲ್ಲಿ ನಾನು ನೀನು ಹುಟ್ಟುವಾಗ ನಿಜವಾಗಿ ಒಂದು ನೂತನ ಕಾರ್ಯಗಳು ಜರುಗುವಂಥದ್ದಾಗಿದೆ, ಶ್ರೇಷ್ಠ ಕಾರ್ಯಗಳು ಜರುಗುವಂಥದ್ದಾಗಿದೆ, ಉತ್ತಮ ಕಾರ್ಯಗಳು ನಿನ್ನಲ್ಲಿ ಜರುಗುವಂಥದ್ದಾಗಿದೆ. ಯಾಕಂದರೆ ನಾನು ಯಾವ ಒಂದು ಶರೀರದಲ್ಲಿ ನಾನು ಹುಟ್ಟಿದ್ದೇನೋ ಆ ಶರೀರ ಪಾಪದ ಶರೀರವಾಗಿದೆ. ಆದರೆ ನಾನು ಯಾವಾಗ ಕ್ರಿಸ್ತನಲ್ಲಿ ಹುಟ್ಟಿದ್ದೇನೋ ಆತನಲ್ಲಿ ಒಂದು ಪಾಪವೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನಲ್ಲಿ ಯಾವುದು ಅಸಹ್ಯವಾದಂಥ ಕಾರ್ಯಗಳಿಲ್ಲ. ಆತನು ಪರಿಶುದ್ಧನು, ಆತನು ನೀತಿವಂತನು, ಆತನು ದೇವ ಮಗನು, ಆತನು ನಮಗೆ ಆತನೇ ನಮಗೆ ರಕ್ಷಕನು. ನಾವು ಇವತ್ತು ಆತನಲ್ಲಿ ಹುಟ್ಟಬೇಕು. ನಾನು ಆ ಒಂದು ಹೊಸ ಜೀವಿತವನ್ನು ನಿಜವಾಗಿ ಪಡೆದುಕೊಳ್ಳಬೇಕು. ನಾನು ಕೇವಲ ಈ ಹೊಸ ವರ್ಷಗೋಸ್ಕರ ಸಂತೋಷ ಪಡುವುದು ಮುಖ್ಯ ಅಲ್ಲ. ನಾನು ಹೊಸ ವರ್ಷದಲ್ಲಿ ಅನೇಕ ಬಯಕೆಗಳನ್ನು ಇಟ್ಕೊಂಡಿದ್ದೇನೆ, ಅನೇಕ ಆಶೆಗಳನ್ನು ಇಟ್ಕೊಂಡಿರ್ತೇವೆ. ನಾನು ಹೀಗೆ ಆಗಬೇಕು, ಹೊಸ ವರ್ಷದಲ್ಲಿ ಈ ರೀತಿಯಲ್ಲಿ ಇರಬೇಕು, ಆ ರೀತಿಯಲ್ಲಿ ಇರಬೇಕು, ಈ ಹಳೆ ವರ್ಷದಲ್ಲಿ ನಾನು ಏನೇನು ಕಳ್ಕೊಂಡಿನೋ ಹೊಸ ವರ್ಷದಲ್ಲಿ ಅದೆಲ್ಲ ಪಡೆದುಕೊಳ್ಳಬೇಕು ಎನ್ನುವಂಥ ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿ. ಆದರೆ ನಾನು ನನ್ನ ಹಳೆ ಜೀವಿತವನ್ನು ಬಿಡಕ್ಕೆ ತಯಾರಿಲ್ಲ. ನಾನು ಹೊಸ ವರ್ಷದಲ್ಲಿ ದೇವರಲ್ಲಿ ಹೊಸ ಆಶೀರ್ವಾದವನ್ನು ಬೇಡಬೇಕೆಂದು ನಾನು ಕಾದಿದ್ದೇನೆ. ನಾನು ಹೊಸ ವರ್ಷ ದೇವರು ಏನೋ ಹೊಸ ಕಾರ್ಯಗಳು ನನ್ನ ಜೀವಿತದಲ್ಲಿ ಮಾಡಲಪ್ಪ, ನನ್ನ ಕುಟುಂಬದಲ್ಲಿ ಮಾಡಲಪ್ಪ. ನಾವು ಇಷ್ಟು ವರ್ಷ ಈ ಒಂದು 24ನೇ ವರ್ಷದಲ್ಲಿ ಬಹಳ ಕಷ್ಟ ಅನುಭವಿಸಿದ್ದೇವೆ, ಬಹಳ ದುಃಖ ಅನುಭವಿಸಿದ್ದೇವೆ, ಸಾಲದಲ್ಲಿ ಬಿದ್ದೇವೆ, ವೇದನೆಗಳಲ್ಲಿ ಬಿದ್ದೇವೆ, ಅದು ಆಯಿತು ಇದಾಯಿತು ಅಂತ ನಾವು ಬಹಳ ಒಂದು ಉದ್ದ ವಿಷಯಗಳು ಹೇಳ್ಬೋದು. ಇವತ್ತು ಸಾಕ್ಷಿ ಹೇಳಕ್ಕೆ ನಾವು ಇಲ್ಲಿ ಬರುವಾಗ ನನ್ನ ಹತ್ರ ಸಾಕ್ಷಿಗಳ ಜಾಸ್ತಿ ನಮ್ಮ ಹತ್ರ ಕಂಪ್ಲೇಂಟ್ಸ್ಗಳಿರ್ಬೋದು. ಹೀಗಾಯ್ತು, ಹಾಗಾಯ್ತು, ಇಂಥ ಪರಿಸ್ಥಿತಿ, ಅಂಥ ಪರಿಸ್ಥಿತಿ, ಇದು ಅದು ಅಂತಂದ. ಈಗೇನು ಆಸೆ ಪಡ್ತಾ ಇದ್ದು ಗೊತ್ತಾ? ಹೊಸ ವರ್ಷದಲ್ಲಿ ಏನಾದರೂ ಹೊಸ ವರ್ಷ ಏನಾದರೂ ಹೊಸದಾಗಬೇಕು. ಈ ವರ್ಷಗಳು ಏನು ಹೊಸದು ಮಾಡೋದಿಲ್ಲ, ದೇವರು ಹೊಸದನ್ನು ಮಾಡುತ್ತಾನೆ. ವರ್ಷಗಳು ಯಾವುದು ಹೊಸದು ಮಾಡುವುದಿಲ್ಲ. ನಾನು ನೀನು ನಂಬಿದಂಥ ದೇವರಲ್ಲಿ, ನಾನು ಆತನಲ್ಲಿ, ಆತನ ಮಾತುಗಳಲ್ಲಿ ನಾನು ಸರಿಯಾದ ರೀತಿ ನಡೆದುಕೊಂಡರೆ ಆತನು ಪ್ರತಿದಿನ ನಿನಗೋಸ್ಕರ ಹೊಸ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ನನ್ನ ದೇವರು ಹೊಸದನ್ನು ಮಾಡುವಂಥ ದೇವರಾಗಿದ್ದಾನೆ. ಆತನ ಹಳೆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇಡೋದಕ್ಕೆ ಇಷ್ಟಪಡುವುದಿಲ್ಲ. ಆತನ ಹಳೆ ವಿಷಯಗಳು ನಮ್ಮಲ್ಲಿ ಇಡೋಕ್ಕೆ ಇಷ್ಟಪಡುವುದಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಮ್ಮಲ್ಲಿರುವಂಥ ಹಳೆ ಕಾರ್ಯಗಳನ್ನು ಬಿಡ್ತಾ ಇಲ್ಲ, ನಮ್ಮಲ್ಲಿರುವಂಥ ಪಾಪದ ಸ್ವಭಾವವನ್ನು ನಾವು ಬಿಡ್ತಾ ಇಲ್ಲ. ಹಾಗಾಗಿ ಇವತ್ತಿಗೂ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಆ ಕಷ್ಟದಲ್ಲೇ ಇದೆ. ಇವತ್ತಿಗೂ ನಮಗೆ ಆ ಸಮಸ್ಯೆದಲ್ಲೇ ನಾವಿದ್ದೇವೆ. ಇವತ್ತಿಗೂ ನಾವು ಅದೇ ಕಣ್ಣೀರು, ಅದೇ ಗೋಳಾಟ. ಇದುವರೆಗೆ ನಾವು ಎಷ್ಟು ಏನಂದರೆ ವರ್ಷಗಳು ನೋಡಿದ್ದೇವೆ. ಇಲ್ಲಿ ಇನ್ನು ಕೆಲವೊಬ್ಬರು ಕೇವಲ 24 ವರ್ಷಗಳು ನೋಡಿರ್ಬೋದು, ಇನ್ನು ಕೆಲವರು 50 ವರ್ಷಗಳಾಗಿದೆ, ಕೆಲವರಿಗೆ 60 ವರ್ಷ ಆಗಿರ್ಬೋದು. ಆದರೆ ಹೊಸದನ್ನು ಏನು ಕಾಣಿದ್ದೇವೆ? ನಿಜವಾಗಿ ನನ್ನ ಜೀವಿತದಲ್ಲಿ ನಾನು ಹೊಸದನ್ನು ಏನಾದ್ರು ಕಂಡಿದ್ದೇನೆ? ಯಾಕೆ ಕಾಣ್ತಾ ಇಲ್ಲ ಗೊತ್ತಾ? ನಾನು ಹೊಸದಾಗಿ ಹುಟ್ಟುತ್ತಾ ಇಲ್ಲ. ನಾನು ಅವಾಗೆ ಹೇಳಿದಾಗೆ ಏನು ಒಬ್ಬ ಮನುಷ್ಯನು 2 ಸಲ ಯಾಕೆ ಹುಟ್ಟಬೇಕಂತಂದರೆ ಅವನು ಒಂದು ಶಾರೀರಿಕವಾಗಿ ಅವನು ಹುಟ್ಟುತ್ತಾನೆ, ಎರಡನೇದಾಗಿ ಆತ್ಮವಾಗಿ ಅವನು ಹುಟ್ಟಬೇಕು. ಆತ್ಮಿಕವಾಗಿ ಹುಟ್ಟುವುದಂದರೆ ಕ್ರಿಸ್ತನಲ್ಲಿ ಅವನು ಹುಟ್ಟಬೇಕಾಗಿದೆ, ಕ್ರಿಸ್ತನ ನಂಬಿಕೆಯ ಮೂಲಕ ಅವನು ಹುಟ್ಟಬೇಕಾಗಿದೆ, ಕ್ರಿಸ್ತನ ವಾಕ್ಯದಲ್ಲಿ ಅವನು ಹುಟ್ಟಬೇಕಾಗಿದೆ, ಕ್ರಿಸ್ತನ ಐಕ್ಯತೆಯಲ್ಲಿ ಹುಟ್ಟಬೇಕಾಗಿದೆ. ಅವಾಗೆ ಅವನಿಗೆ ನಿಜವಾದ ನಿತ್ಯ ಜೀವನ ಇದೆ. ಈ ಭೂಲೋಕಕ್ಕೆ ಬರಲು ಈ ಒಂದು ದೈಹಿಕವಾದಂಥ ಜೀವಿತ ಇದೆ, ಆದರೆ ಪರಲೋಕಕ್ಕೆ ಹೋಗಬೇಕಾದ್ರೆ ಆತ್ಮಿಕವಾದಂಥ ಜೀವಿತ ಬೇಕು. ಯಾಕಂದರೆ ದೇಹವು ಮಣ್ಣಿನಿಂದ ಬಂದಿದ್ದು ಎಲ್ಲಿಗೆ ಹೋಗುತ್ತಂತ?
ಮಣ್ಣಿಗೆ ಹೋಗ್ತದೆ. ಈ ದೇಹದಲ್ಲಿ ಇದ್ದುಕೊಂಡು ಎಷ್ಟೇ ಸಾಧನೆಗಳು ಮಾಡಿ ನೀವು, ಈ ದೇಹದಲ್ಲಿ ಇಟ್ಕೊಂಡು ಎಷ್ಟೇ ಒಳ್ಳೆಯದನ್ನು ಮಾಡಿ, ಈ ದೇಹದಲ್ಲಿ ಇಟ್ಕೊಂಡು ಎಷ್ಟೇ ಪುಣ್ಯ ಕ್ರಿಯೆಗಳನ್ನು ಮಾಡಿ, ಈ ದೇಹದಲ್ಲಿ ಇಟ್ಕೊಂಡು ಎಷ್ಟೇ ಬುದ್ಧಿವಂತರಾಗಿರಿ, ಈ ದೇಹವನ್ನು ಇಟ್ಕೊಂಡು ನೀವು ಏನೆಲ್ಲ ಮಾಡಿರಿ, ಬಟ್ ಒಂದು ದಿನ ಏನಾಗುತ್ತದೆ, ಅವು ಎಲ್ಲ ಇಲ್ಲೇ ಇದ್ದು ಹೋಗುತ್ತದೆ. ಅದಕ್ಕಾಗಿ ಬೈಬಲ್ ಅಲ್ಲಿ ಹೇಳ್ತದೆ ಏನಂತಂದ್ರೆ, ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿ ತನ್ನ ಪ್ರಾಣವನ್ನೇ ನಷ್ಟಪಟ್ಟರೆ ಅವನಿಗೆ ಏನು ಲಾಭ? ಆದರೆ ಇವತ್ತು ಜನರು ಏನು ಮಾಡ್ತಾ ಇದ್ದಾರೆ, ಹೊಸ ಜೀವಿತರ ಬಗ್ಗೆ ಅರಿವೇ ಇಲ್ಲದೆ, ಹೊಸ ಜೀವಿತ ಏನೆಂಬುದಾಗಿ ತಿಳಿದುಕೊಳ್ಳದೆ, ಹೊಸ ಕಾರ್ಯಗಳು ಏನೆಂಬುದಾಗಿ ಗೊತ್ತಿಲ್ಲದೆ, ಕೇವಲ ಹೊಸ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಹೊಸ ವರ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನೋಡಿ ಅನೇಕ ಜನರು ಅವಾಗ ಹೇಳಿದ್ರು, ಕೆಲವೊಬ್ಬರು ರೋಡ್ಗಳಲ್ಲಿದ್ದಾರೆ, ಕೆಲವೊಬ್ಬರು ಎಲ್ಲೋ ಒಂದು ಕುಡುಕತನದಲ್ಲಿ ಬಿದ್ದಿದ್ದಾರೆ, ಲೋಕದ ಕೆಟ್ಟ ಕಾರ್ಯಗಳಲ್ಲಿ ಬಿದ್ದಿದ್ದಾರೆ. ಆದರೆ ದೇವರಲ್ಲಿ ನಂಬಿಕೆ ಹೇಳುವಂಥ, ದೇವರಿಂದ ಆರಿಸಲ್ಪಟ್ಟಂಥ ಆ ಜನರು ದೇವರಲ್ಲಿ ಹೊಸ ಜೀವಿತವನ್ನು ಪಡೆದುಕೊಳ್ಳಬೇಕೆಂದು ದೇವರ ಸನ್ನಿಧಿಯಲ್ಲಿ ಕಾಯ್ಕೊಂಡು ಕುಂತಿದ್ದಾರೆ. ದೇವರ ಆಲಯದಲ್ಲಿ ಯಾಕೆ ನಾವು ಬರ್ತಾ ಇದ್ದೇವೆ ಅಂದರೆ, ನಾವೇನಾದರೂ ಈ ವರ್ಷ ದೇವರು ಒಂದು ಹೊಸ ಕಾರ್ಯಗಳನ್ನು ಕೊಡ್ತಾನೆ, ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಇದರಿಂದ ವಾಗ್ದಾನದ ಕಾರ್ಯಗಳನ್ನು ತೆಗೆದುಕೊಳ್ತೇವೆ, ಪ್ರಾಮಿಸ್ ವರ್ಡ್ಸ್ಗಳನ್ನು ತೆಗೆದುಕೊಳ್ತೇವೆ. ಆದರೆ ಈ ವಚನ ನನ್ನ ಜೀವಿತದಲ್ಲಿ ಯಾವಾಗ ನೆರವೇರ್ತದೆ? ಈ ಕಾರ್ಡನ್ನು ತೆಗೆದುಕೊಂಡು ನನ್ನ ಮನೆಗೆ ಹೋಗಿ ಸುಮ್ಮನೆ ಇಟ್ಟರೆ ಅದು ನೆರವೇರುವುದಿಲ್ಲ. ಈ ಕಾರ್ಡಲ್ಲಿ ಬರೆದಿರುವಂಥ ಮಾತು ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗಲೇ ಅದು ನೆರವೇರುತ್ತದೆ. ನನ್ನ ದೇವರು ಎಲ್ಲವೂ ಮಾಡಲು ಶಕ್ತನು. ಆದರೆ ನಿನಗೆ ಏನಾಗಿದೆ ಗೊತ್ತಾ? ನಾನು ನನ್ನ ಹಳೆಯ ಸ್ವಭಾವವನ್ನು ಬಿಡ್ತಾ ಇಲ್ಲ, ನಾನು ನನ್ನ ಹಳೆ ನಡತೆಯನ್ನು ಮಾರ್ಪಡಿಸ್ತಾ ಇಲ್ಲ. ನಾನು ಇವತ್ತಿಗೂ ಅದೇ ಪಾಪದ ಜೀವಿತವನ್ನು ಜೀವಿಸ್ತೇನೆ. ನಾನು ಇವತ್ತು 31st ನೈಟ್ ಏನೇನು ಮಾಡ್ತಾ ಇದ್ದೇನೆ, ನಾಳೆ ಹೊಸ 1 ತಾರೀಕು ಬಂದ ನಂತರ ಕೂಡ ಏನಾಗ್ತಾ ಇದೆ, ನಾನು ಅದೇ ಹೊಲಸು ಬೈಯೋದು, ಅದೇ ಜಗಳ ಮಾಡೋದು, ಅದೇ ಏನಂದರೆ ಪ್ರಾರ್ಥನೆ ಇಲ್ಲದಂಥ ಜೀವಿತ, ಬೈಬಲ್ ಓದಲಾರ್ದಂಥ ಜೀವಿತ, ಚರ್ಚ್ ಬೇಡ, ಏನು ಬೇಡ. ಈ ವರ್ಷನೂ ಹಾಗೆ ಕಳೆದೇವೆ, ನೆಕ್ಸ್ಟ್ ಇಯರ್ನು ನಾವೇನು ಮಾಡ್ತೇವೆ, ಹಾಗೆ ಕಳೆತೇವೆ. ಈ ವರ್ಷ ಕೆಲವೊಬ್ರು ಹೇಳ್ತಾರೆ, ನಾನು ಮುಂದಿನ ವರ್ಷದಿಂದ ಕುಡಿಯುವುದೇ ಇಲ್ಲ, ಆದರೆ ರಾತ್ರಿ 12 ಗಂಟೆಗೆ ಗ್ಲಾಸ್ ಕೈಯಲ್ಲಿ ಇರ್ತೇವೆ. ಹೌದಾ? ಲೋಕದವರು ಮುಂದಿನ ವರ್ಷ ನಾನು ಮಾಡೋದೇ ಇಲ್ಲ, ಆದರೆ ಎಕ್ಸಾಕ್ಟ್ 12 ಆಗಾನೇ ಹ್ಯಾಪಿ ನ್ಯೂ ಇಯರ್ ಅಂತಾರೆ. ನೋಡಿ ಏನಾಗ್ತಾ ಇದೆ ನೋಡಿ. ಓದಂಥ ಡೇಟ್ ತಿರುಗಿ ಬರ್ತಾ ಇಲ್ಲ, ಓದಂಥ ಸಮಯ ತಿರುಗಿ ಬರ್ತಾ ಇಲ್ಲ, ಆದರೆ ಮನುಷ್ಯನ ಒಳಗಿರುವಂಥ ಪಾಪ ಅಲ್ಲೇ ಇದ್ದಿದೆ, ಮನುಷ್ಯನೊಳಗಿರುವಂಥ ಕೆಟ್ಟ ಚಟಗಳು ಅಲ್ಲೇ ಇದ್ದಿದೆ, ಅಲ್ಲೇ ಉಳ್ಕೊಂಡಿದೆ. ಯಾಕೆ ಗೊತ್ತಾ? ಅವ್ರು ಹೊಸದಾಗಿ ಹುಟ್ಟಕ್ಕೆ ತನ್ನನ್ನು ತಾನು ಒಪ್ಪಿಸ್ತಾ ಇಲ್ಲ. ತಾನು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾನೆ, ಆದರೆ ತಾನು ಹೊಸದಾಗಿ ಹುಟ್ಟಕ್ಕೆ ತಯಾರಿಲ್ಲ, ತಾನು ಹೊಸದಾಗಿ ಮಾರ್ಪಡಿಸಿಕೊಳ್ಳೋದಕ್ಕೆ ಸಿದ್ಧನಿಲ್ಲ. ಅಲ್ಲಿ ಎದ್ರ ಬಗ್ಗೆ ಖುಷಿ ಪಡ್ತಾ ಇದ್ದೇವೆ? 25ನೇ ವರ್ಷ ಬರ್ತಾ ಇದೆ, 25ನೇ ವರ್ಷ ಬರ್ತಾ ಇದೆ, 25ನೇ. ಏನು ಮಾಡ್ತೀರಿ 25ನೇ ವರ್ಷದಲ್ಲಿ? ನಾವು ಹೊಸದಾಗಿ ಹುಟ್ಟದಿದ್ದರೆ ಏನು ಮಾಡ್ತೀವಿ ನಾವು? 25ನೇ ವರ್ಷವನ್ನು ಇಟ್ಕೊಂಡು ಅದೇ ಹಳೆ ಜೀವಿತವನ್ನು ಇಟ್ಕೊಂಡು ನಾನು ಹೊಸ ವರ್ಷದಲ್ಲಿ ಹೋಗ್ತಾ ಇದ್ರೆ ಏನು ಲಾಭ ಇದೆ? ಇವತ್ತು ನಾವು ಇಲ್ಲಿ ಸ್ವಲ್ಪ ಹೊತ್ತಿನ ನಂತರ ನಾವು ಪ್ರಾರ್ಥನೆ ಮುಖಾಂತರ ಇವತ್ತು ಏನು ನಾನು ಒಡಂಬಡಿಕೆ ಮಾಡ್ಕೊತೀನಿ ದೇವರ ಮುಂದೆ, ಏನು ನನ್ನ ಕಮಿಟ್ಮೆಂಟ್ ಇದೆ ದೇವರ ಮುಂದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಬೈಬಲಲ್ಲಿ ನೋಡುವಾಗ ಅವನ ಜೀವಿತವು ದೇವರು ಯಾವ ರೀತಿ ಮಾರ್ಪಡಿಸಿದ್ದಾನೆ ಎಂಬುದಾಗಿ ಅದು ಸ್ವಲ್ಪ ನಾನು ಓದಿ ನಾನು ಮುಕ್ತಾಯಗೊಳಿಸ್ತೇನೆ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ ನೋಡಿ, ಹೊಸ ಜೀವನ ಅಂದರೆ ಏನಿರ್ತದೆ ಎಂಬುದಾಗಿ 22ನೇ ಅಧ್ಯಾಯದಲ್ಲಿ ಇಲ್ಲಿ ಕೆಲವೊಂದು ವಚನಗಳನ್ನು ನೋಡೋಣ ನಾವು. ಮೂರನೇ ವಚನದಿಂದ ಹೋದ್ರಿ. 3ನೇ ವಚನದಿಂದ ಇಲ್ಲೊಬ್ಬ ವ್ಯಕ್ತಿಯನ್ನು ನಾನು ತೋರಿಸಲು ಇಷ್ಟಪಡ್ತೇನೆ. ನೋಡಿ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುವಂಥ ವ್ಯಕ್ತಿಯ ಜೀವಿತ ಹೇಗೆ ಮಾರ್ಪಡ್ತದೆ. ಇವತ್ತು ನಾನು ಲೋಕದಲ್ಲಿರುವಾಗ, ಲೋಕದ ಕ್ರಿಯೆಗಳಲ್ಲಿರುವಾಗ, ನಾನು ಶಾರೀರಿಕವಾಗಿರುವಾಗ ನನ್ನಲ್ಲಿ ಪಾಪದ ಸ್ವಭಾವಗಳಿರ್ತದೆ, ನನ್ನಲ್ಲಿ ದುಶ್ಚಟಗಳಿರ್ತವೆ, ನನ್ನಲ್ಲಿ ಕೆಟ್ಟ ಸ್ವಭಾವಗಳಿರ್ತದೆ, ನನ್ನಲ್ಲಿ ದ್ವೇಷ ಇರ್ತದೆ, ನಾನು ಜಗಳ ಆಡ್ತೇನೆ, ನಾನು ಕುಡುಕತನದಲ್ಲಿರ್ತೇನೆ, ನಾನು ವ್ಯಭಿಚಾರ ಮಾಡ್ತೇನೆ, ನಾನು ಕಳ್ಳತನ ಮಾಡ್ತೇನೆ, ನಾನು ಮೋಸ ಮಾಡ್ತೇನೆ, ನಾನು ವಂಚನೆ ಮಾಡ್ತೇನೆ. ಯಾವಾಗ? ಈ ಶರೀರದಲ್ಲಿರುವಾಗ. ಯಾಕಂದರೆ ಈ ಶರೀರ ಇದನ್ನೇ ಬಯಸ್ತದೆ, ಈ ಶರೀರ ಪಾಪವನ್ನೇ ಮಾಡಬೇಕೆಂದು ಬಯಸ್ತದೆ. ಈ ವ್ಯಕ್ತಿಯ ವಿಷಯದಲ್ಲಿ ನಾವು ಓದುತ್ತಿರುವಾಗ ಈ ವ್ಯಕ್ತಿಯ ಜೀವಿತ ಸಹ ಎಂಥ ಕಠೋರವಾದಂಥ ಜೀವಿತ ಆಗಿದ್ದು, ಆದರೆ ಯೇಸು ಸ್ವಾಮಿಯಲ್ಲಿ ಅವನು ಹೇಗೆ ಹೊಸದಾದನೆಂಬುದಾಗಿ ಈ ವಾಕ್ಯ. ಇವತ್ತು ನಾನು ನೀನು ಕೂಡ ಯೇಸು ಸ್ವಾಮಿಗೆ ನಿಜವಾಗಿ ಒಪ್ಪಿಸಿಕೊಡುವುದಾದರೆ ಈ ಹೊಸ ವರ್ಷ ಕೇವಲ ನಮಗೋಸ್ಕರ ಕ್ಯಾಲೆಂಡರಲ್ಲಿ ಡೇಟ್ ಚೇಂಜ್ ಆಗೋದಿಲ್ಲ, ನಮ್ಮ ಜೀವಿತದಲ್ಲಿ ನಿಜವಾಗಿ ದೇವರು ಹೊಸ ಕಾರ್ಯಗಳು ಮಾಡ್ತಾನೆ. ಓದೋಣ.
ನಾನು ಯೆಹೂದ್ಯನು, ಹಾ ಕಿಲಿಕ್ಯದ ತಾಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೇನು. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆ ನಾನು ಅಭಿಮಾನಿಯಾಗಿದ್ದೇನು. ಕ್ರಿಸ್ತನ ಮಾರ್ಗದವನು ಹಿಂಸುವನಾಗಿ ಗಂಡಸರಿಗೂ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಸೆರೆಮನೆಗಳಿಗೆ ಕೂಡಿಸುತ್ತಾ ಇದ್ದೇನು. ನೋಡಿ ಇಲ್ಲಿ ಅವರ ಕೊಲೆಗಾರರು ಹಿಂತೆಗೆಯಲಿಲ್ಲ. ಈ ವಿಷಯದಲ್ಲಿ ಮಹಾಯಾಜಕನು ಹಿರಿಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ನೋಡಿ, ಈತ ಪೌಲನೆಂಬುದ ಒಬ್ಬ ವ್ಯಕ್ತಿ, ಈತನ ಶಾರೀರಿಕ ಜೀವಿತ ಹೆಂಗಿತ್ತಂದ್ರೆ ಈತನು ಕ್ರಿಸ್ತನನ್ನು ನಂಬುವರನ್ನು ಹಿಂಸೆ ಪಡಿಸುವಂತ ಒಬ್ಬ ವ್ಯಕ್ತಿ. ಈತನು ಬುದ್ಧಿವಂತನು, ಜ್ಞಾನವಂತನು, ಒಳ್ಳೆ ಶಿಕ್ಷಣ ಹೊಂದಿದನು. ಅವನಿಗೆ ಧರ್ಮ ಅಂದ್ರೆ ಅಷ್ಟು ಅಭಿಮಾನ ಇತ್ತು, ಧರ್ಮ ಅಂದ್ರೆ ಅವನಿಗೆ ಅಷ್ಟು ಗೌರವ ಇತ್ತು. ಈ ಧರ್ಮವನ್ನು ಬಿಟ್ಟರೆ ಬೇರೆ ಯಾವ ಧರ್ಮ ಇಲ್ಲ ಎಂಬುದಾಗಿ ಅವನು ನಂಬಿದಂತಹ ವ್ಯಕ್ತಿ. ಯಹೂದ ಧರ್ಮ ಬಿಟ್ಟು ಆ ಧರ್ಮದಲ್ಲಿರುವಂತಹ ಸಿದ್ಧಾಂತಗಳು, ಅದಕ್ಕಿರುವಂತಹ ಕಾರ್ಯಗಳು, ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಇದೇ ಶ್ರೇಷ್ಠ ಎಂಬುದಾಗಿ ನಂಬಿದಂತಹ ವ್ಯಕ್ತಿ. ಇದಕ್ಕೆ ವಿರೋಧವಾಗಿ ಇರುವಂತವರನ್ನು ಕೊಲ್ಲುತ್ತಿದ್ದನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹೆಂಗಸರನ್ನಾಗಲಿ ಗಂಡಸರನ್ನಾಗಲಿ ಯಾರನ್ನು ನೋಡದೆ ಅವರನ್ನು ಕೊಂದು ಹಾಕುತ್ತಿದ್ದ ಆ ವ್ಯಕ್ತಿ. ಇಷ್ಟು ಕ್ರೂರಿಯಾದಂಥ ವ್ಯಕ್ತಿ. ಇಂಥ ಯಾಕೆ ಗೊತ್ತಾ? ಒಂದು ಶರೀರ ಅವನನ್ನು ಇದು ಮಾಡಲು ಪ್ರೇರೇಪಿಸ್ತಿತ್ತು. ಅವನ ಶರೀರ ಅವನಿಗೆ ದ್ವೇಷ ಮಾಡುವುದನ್ನು ಕಲಿಸ್ತಿತ್ತು. ಅವನ ಶರೀರ ಅವನಿಗೆ ಕೊಲೆ ಮಾಡುವುದನ್ನು ಕಲಿಸ್ತಿತ್ತು. ಅವನ ಶರೀರ ಅವನಿಗೆ ಏನಂತಾರೆ ವಿರೋಧ ಮಾಡುವುದನ್ನು ಕಲಿಸ್ತಿತ್ತು. ಅವನ ಶರೀರ ಅವನಿಗೆ ಏನ್ ಮಾಡ್ತಿತ್ತು ಅಂದ್ರೆ ನಫರತ್ ಕರ್ನಾ ಸಿಖಾತ. ನಫರತ್ ಏನಂತಾರೆ? ದ್ವೇಷ ಮಾಡುವುದನ್ನು ಕಲಿಸ್ತಾ ಇತ್ತು. ಒಬ್ಬರನ್ನು ಪ್ರೀತಿ ಮಾಡುವುದನ್ನು ಅವನಿಗೆ ಕಲಿಸಲಿಲ್ಲ. ಅವನು ಧರ್ಮದ ಬಗ್ಗೆ ಎಲ್ಲ ತಿಳಿದುಕೊಂಡನು, ಅವನಿಗೆಲ್ಲ ಜ್ಞಾನ ಇತ್ತು. ಅವನು ಹೇಳ್ತಾ, ನಾನು ಗಮಲಿಯೇಲ್ ಎಂಬಂತ ಒಬ್ಬ ವ್ಯಕ್ತಿಯ, ಒಬ್ಬ ಶ್ರೇಷ್ಠ ಪಂಡಿತನ ಕಾಲ್ ಕೆಳಗೆ ಕುಂತು ನಾನು ಎಲ್ಲ ಧರ್ಮದ ಶಿಕ್ಷೆಯನ್ನು ಪಡೆದಿದ್ದೇನೆ. ಆದ್ರೆ ಅಂತ ಶಿಕ್ಷೆ ಇದ್ದು ಅವನ ಶಾರೀರಿಕ ಸ್ವಭಾವ ಏನಂತಿದ್ದು? ಇನ್ನೊಬ್ಬರನ್ನು ದ್ವೇಷಿಸಿತ್ತು, ಇನ್ನೊಂದು ಧರ್ಮದ ವಿಷಯದಲ್ಲಿ ತಪ್ಪು ಮಾತುಗಳನ್ನು ಆಡುತ್ತಿದ್ದ, ಇನ್ನೊಂದು ಧರ್ಮವನ್ನು, ಇನ್ನೊಬ್ಬ ನಂಬಿಕೆಯನ್ನು ಏನ್ ಮಾಡ್ತಾನೆ, ಹಾಳು ಮಾಡಬೇಕೆಂಬುದಾಗಿ. ಈ ಶರೀರ ಇದನ್ನೇ ಮಾಡ್ತದೆ, ಇಂಥ ಪಾಪದ ಕೆಲಸನೇ ಮಾಡ್ತದೆ. ಒಬ್ಬ ಮನುಷ್ಯನನ್ನು ಕೊಲ್ಲುವುದಂದ್ರೆ ಆ ಸಾಧಾರಣ ಇಲ್ರಿ. ಇವತ್ತು ಅನೇಕರು ಧರ್ಮದ ಹೆಸರಲ್ಲಿ ಜನರನ್ನು ಕೊಲ್ಲುತ್ತಾ ಇದ್ದಾರೆ. ಪ್ರಾಣಿಗಳನ್ನು ಇಟ್ಕೊಂಡು ಮನುಷ್ಯನನ್ನು ಕೊಲ್ಲುತ್ತಾ ಇದ್ದಾನೆ. ಇದು ಶರೀರದ ಸ್ವಭಾವ. ಆತ್ಮ ಇದನ್ನು ಮಾಡಲು ಕಲಿಸುವುದಿಲ್ಲ. ನನ್ನ ದೇವರು ಇದನ್ನು ಕಲಿಸುವುದಿಲ್ಲ. ಈ ವ್ಯಕ್ತಿಯನ್ನು ನಾವು ನೋಡ್ತಿರುವಾಗ ಈತನು ಎಷ್ಟು ಘೋರಿ ಆದನು, ಎಷ್ಟು ಭಯಂಕರನಾದನು, ಎಷ್ಟು ಕ್ರೂರನಿದ್ದನು. ಯಾವಾಗ? ಶರೀರವಾಗಿರುವಾಗ. ಅದಕ್ಕಾಗಿ ದೇವರ ಇಂಥ ಸ್ವಭಾವವನ್ನು ಇಟ್ಟುಕೊಳ್ಳುವುದಾದ್ರೆ ನೀನು ಪರಲೋಕ ನೋಡಕ್ಕೆ ಸಾಧ್ಯ ಇಲ್ಲ. ಇಂಥ ಸ್ವಭಾವವನ್ನು ಇಟ್ಕೊಂಡು ನೀನು ಅನೇಕ ವರ್ಷಗಳು ಈ ಭೂಮಿಯಲ್ಲಿ ಬದುಕಿದರು, ನೀನು ಅನೇಕ ನ್ಯೂ ಇಯರ್ಗಳನ್ನು ಮಾಡ್ತಾ ಇದ್ದರು, ನಿನಗೆ ಪರಲೋಕ ಸಿಗುವುದಿಲ್ಲ. ನೀನು ಪಂಡಿತನಿರ್ಬೋದು, ನೀನು ಬುದ್ಧಿವಂತನಿರ್ಬೋದು, ನೀನು ಸೈಂಟಿಸ್ಟ್ ಇರ್ಬೋದು, ನೀನು ದೊಡ್ಡ ಐಶ್ವರ್ಯವಂತನಿರ್ಬೋದು, ನೀನು ಯಾರೇ ಇರ್ಬೋದು, ಆದರೆ ನಿನ್ನಲ್ಲಿ ಪಾಪದ ಸ್ವಭಾವ ಏನು ಮಾಡ್ತಾ ಇದೆ? ನಿನಗೆ ಆ ಹೊಸ ಜೀವಿತವನ್ನು ಕೊಡುತ್ತಾ ಇಲ್ಲ. ಹೊಸ ದಿನಗಳನ್ನು ನೀನು ನೋಡ್ತಾ ಇದ್ದೀ. ನಿನ್ನ ಲೈಫಲ್ಲಿ ಹೊಸ ಕಾರ್ಯಗಳನ್ನು ನೋಡ್ತಾ ಇರ್ಬೋದು, ಹೊಸ ಪ್ರಮೋಷನ್ ಸಿಗ್ತಾ ಇದೆ ನಿನ್ನ ಕೆಲಸದಲ್ಲಿ, ಹೊಸ ಅಚೀವ್ಮೆಂಟ್ ಮಾಡ್ತಾ ಇದೆ, ನೀನು ಹೊಸ ಹೊಸ ಸ್ಥಳಗಳಲ್ಲಿ ಹೋಗ್ತಾ ಇರ್ಬೋದು. ಆದರೆ ಹೊಸ ಜೀವಿತ ನಿನ್ನಿಂದ ದೂರ ಇದೆ. ಯಾಕೆ ಗೊತ್ತಾ? ನೀನು ಕ್ರಿಸ್ತನನ್ನು ಅರುತ್ತಾ ಇಲ್ಲ, ನೀನು ಕ್ರಿಸ್ತನನ್ನು ತಿಳಿದುಕೊಳ್ಳುತ್ತಾ ಇಲ್ಲ. ಕ್ರಿಸ್ತನಲ್ಲಿರುವಂತಹ ನೂತನ ಜೀವಿತ ಏನೆಂಬುದಾಗಿ ಅರ್ಥವಾಗುತ್ತಲ್ಲ. ಇವತ್ತು ಅನೇಕರು ಇಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತನ ವಿರೋಧವಾಗಿ ಯಾಕೆ ಓಡಾಡ್ತಾ ಇದ್ದಾರೆ? ಅನೇಕರ ಮನೋಸ್ಥಿತಿ ಏನಾಗಿದೆ? ಶರೀರವಾಗದಂತ ಮನೋಸ್ಥಿತಿ. ಅವ್ರಿಗೆ ಅನಿಸ್ತಾ ಇದ್ದಾರೆ ಧರ್ಮ ಮತಾಂತರಗಳು ಮಾಡ್ತಾರೆ, ತಪ್ಪು ಕಾರ್ಯಗಳು ಮಾಡ್ತಾರೆ, ಶಾರೀರಿಕ ಕ್ರಿಯೆಗಳಲ್ಲಿ ಬಿದ್ದಿದ್ದಾರೆ ಇವತ್ತು. ಹಾಗಾಗಿ ಜನರು ದೋಷಿಸ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಮುಂದೆ ನೋಡಿ ಹೇಗೆ ಮಾರ್ಪಡ್ತಾ ಇದ್ದಾನೆ, ಈತನ ಜೀವಿತ ಹೇಗೆ ಮಾರ್ಪಡಿತು ಎಂಬುದಾಗಿ ಈ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಈತನ ಹೇಳ್ತಾ, ಈ ಮಹಾಯಾಜಕರು ಯಾರು ಇಲ್ಲಿ ಕೂತಿದಾರಲ್ಲ, ಇವ್ರಿಗೆ ಗೊತ್ತು ನಾನು ಏನೇನು ಮಾಡಿದ್ದೇನೆ, ನನ್ನ ಜೀವಿತ ಎಂಥದ್ದಾಗಿದೆ, ನಾನು ಎಂಥ ಪಾಪದಲ್ಲಿದೆ, ನಾನು ಎಷ್ಟು ಜನನ್ನು ಸಾಯಿಸಿದ್ದೇನೆ, ಎಷ್ಟು ಜನನ್ನು ಹಿಂಸಿಸಿದ್ದೇನೆ, ಎಷ್ಟು ಜನರಿಗೆ ತಪ್ಪಾದ ಕೆಲಸಗಳನ್ನು ಮಾಡಿದ್ದೇನೆ, ಇವರಿಗೆ ಗೊತ್ತು ಎಂಬುದಾಗಿ ಹೇಳ್ತದೆ. ಆದರೆ ಇವತ್ತು ನನ್ನ ಜೀವಿತ ಏನಾಗಿದೆ? ಕ್ರಿಸ್ತನಲ್ಲಿ ಆತನ ಜೀವಿತ ಏನಾಗಿದೆ? ಮುಂದೆ ಹೋದ ಅದೇ ಅದು ಕೆಳಗ 5ನೇ ವರ್ಷದಿಂದ ಹೋದು 5-6ನೇ ವರ್ಷದಿಂದ ಹೋದು. ಈ ವಿಷಯದಲ್ಲಿ ಮಹಾಯಾಜಕನು ಹಿರಿಯ ಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ಅವರಿಂದಲೇ ನಾನು ದಮಸ್ಕದಲ್ಲಿದ್ದ ಸಹೋದರರಿಗೆ ಕಾಗದಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋದವರನ್ನು
ಬೇಡಿಗಳಿಂದ ದಂಡನೆಗಾಗಿ ಯೆರೂಸಲೇಮಿಗೆ ತರಬೇಕೆಂದು ಹೊರಟೆನು. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶದೊಳಗಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸಿದ್ದಿ ಎಂದು ನನಗೆ ಹೇಳಿದ ಒಂದು ಶಬ್ದವು ಆತನ ಕಿವಿಗೆ ಬಿತ್ತು. ಅದಕ್ಕೆ ನಾನು, ಕರ್ತನೇ, ನೀನು ಯಾರು ಎಂದು ಕೇಳಲು ಆತನು, ನೀನು ಹಿಂಸೆ ಪಡಿಸುವ ನಜರೇತಿನ ಯೇಸುವೆ ನಾನು ಎಂದು. ನೋಡಿ, ನೀನು ಹಿಂಸೆ ಪಡುವ ನಜರೇತಿನ ಯೇಸುವೆ ನಾನು ಎಂದು ಹೇಳಿ ಆ ದಿನ ಯೇಸು ಸ್ವಾಮಿ ಆತನನ್ನು ಸಂಧಿಸಿರುವಾಗ ಈ ವ್ಯಕ್ತಿಯ ಜೀವಿತ ಮಾರ್ಪಟ್ಟಿದೆ. ಈ ವ್ಯಕ್ತಿಯ ಜೀವಿತ ಬದಲಾಗಿದೆ. ಯಾರು ಇನ್ನೊಬ್ಬರನ್ನು ಕೊಲ್ಲುತ್ತಾ ಇದ್ದನೋ, ಒಬ್ಬರನ್ನು ಪ್ರೀತಿ ಮಾಡುತ್ತಾ ಇರಲ್ಲ, ಒಬ್ಬರನ್ನು ದ್ವೇಷಿಸ್ತಾ ಇದ್ದನೋ, ಒಬ್ಬರಿಗೆ ಕೆಟ್ಟದಾಗಿ ಬಯಸ್ತಾ ಇದ್ದನೋ, ಈ ವ್ಯಕ್ತಿ ಮುಂದೆ ಗೊತ್ತಾ ಹೇಗಾಯ್ತು ಇದರ ಬಗ್ಗೆ ಭಾಳ ಇದೆ. ಅದು ಓದೋ ಟೈಮ್ ಆಗ್ತದೆ, ಸಮಯ ಆಗ್ತದೆ. ಆದರೆ ಒಂದು ಹೇಳಲು ಇಷ್ಟಪಡ್ತಾನೆ, ಈತನು ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಪಡೆದಾಗ ಇವನಲ್ಲಿ ಪ್ರೀತಿ ಉಕ್ಕಿತು, ಇವನಲ್ಲಿ ಪ್ರೀತಿಯ ಸ್ವಭಾವ ಬಂತು, ಇವನಲ್ಲಿ ದಯೆಯ ಸ್ವಭಾವ ಬಂತು, ಇವನಲ್ಲಿ ಕರುಣೆಯ ಸ್ವಭಾವ ಬಂತು. ಇವನು ತಪ್ಪಾದದನ್ನು ಮಾಡಲಿಲ್ಲ, ಇವನು ಪಾಪವನ್ನು ಮಾಡದೆ ದೂರವಾದನು. ಇದೇ ಕ್ರಿಸ್ತನಲ್ಲಿ ಹೊಸ ಜೀವನ ಇದೆ. ಈ ಹೊಸ ವರ್ಷದಲ್ಲಿ ನಾನು ಏನಾದರೂ ಪಡೆಯಬೇಕಾದ್ರೆ ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಪಡೆಯಬೇಕು. ನಾನು ಹೊಸ ವರ್ಷ ನನಗೆ ಇದು ಬೇಕು, ಅದು ಬೇಕು, ಅದು ಬರಬೇಕು, ನನ್ನ ಮನೆಗೆ ಇದು ಬರಬೇಕು, ನನಗೆ ಇದು ಸಿಗಬೇಕು, ಅದು ಸಿಗಬೇಕು. ಇವು ಎಲ್ಲಕ್ಕಿಂತ ಮೇಲಾಗಿ ಈ ಹೊಸ ವರ್ಷದಲ್ಲಿ ಕ್ರಿಸ್ತನು ನನ್ನಲ್ಲಿ ಹುಟ್ಟಬೇಕು. ನಾನು ಕ್ರಿಸ್ತನಲ್ಲಿ ಹುಟ್ಟಿ ಹೊಸ ಜೀವಿತವನ್ನು ಪಡೆದುಕೊಳ್ಳಬೇಕು. ಇದನ್ನು ನಾನು ಪಡೆದುಕೊಳ್ಳದಿದ್ದರೆ ನಾನು ಹೊಸ ವರ್ಷದಲ್ಲಿ ಏನು ಪಡೆದುಕೊಂಡರೂ ಅದು ವ್ಯರ್ಥವೇ. ನಾನು ಎಷ್ಟು ಕಾರ್ಯಗಳನ್ನು ಹೊಂದಿಕೊಂಡರೂ ಎಲ್ಲ ವೇಸ್ಟೇ. ನಾನು ಯೇಸು ಸ್ವಾಮಿಯನ್ನು ಪಡೆದುಕೊಳ್ಳಬೇಕು ಈ ವ್ಯಕ್ತಿಯ ಜೀವಿತದಲ್ಲಿ. ಅದಕ್ಕೆ ಗಲಾತ್ಯದಲ್ಲಿ ನಾವು ಓದುತ್ತೇವೆ, ಅದೇ 5ನೇ ಅಧ್ಯಾಯದಲ್ಲಿ ಆತ್ಮನ ಸ್ವಭಾವ ಏನೆಂಬುದಾಗಿ. ಆ ಆತ್ಮನ ಕಾರ್ಯವು ನಮಗೆ ಹೊಸ ಜೀವಿತವನ್ನು ಕಲಿಸಿಕೊಡ್ತದೆ, ನಮಗೆ ಕ್ಷಮೆ ಮಾಡುವುದನ್ನು ಕಲಿಸಿಕೊಡ್ತದೆ, ನಮಗೆ ಪ್ರೀತಿ ಮಾಡುವುದನ್ನು ಕಲಿಸಿಕೊಡ್ತದೆ, ನಮಗೆ ದಯೆ ತೋರುವುದನ್ನು ಕಲಿಸಿಕೊಡ್ತದೆ, ನಮಗೆ ಉಪಕಾರಿಗಳನ್ನಾಗಿರುವುದನ್ನು ಕಲಿಸಿಕೊಡುತ್ತದೆ. ಆದರೆ ಆ ಶರೀರದ ಸ್ವಭಾವ ನಮ್ಮಿಂದ ತೆಗೆದುಹಾಕಲ್ಪಡುತ್ತದೆ. ನಾವು ಇನ್ನು ಯಾರಲ್ಲಿ ದ್ವೇಷ ಮಾಡುವಂಥವ್ರು ಇರುವುದಿಲ್ಲ, ನಾವು ಯಾರನ್ನು ವಂಚಿಸುವಂಥವ್ರು ಇರುವುದಿಲ್ಲ, ನಾವು ಕೆಟ್ಟ ಚಟಗಳಲ್ಲಿ ಬಿದ್ದು ಇರುವುದಿಲ್ಲ, ನಾನು ಕುಡುಕತನದಲ್ಲಿ ಇರುವುದಿಲ್ಲ, ನಾನು ಗುಟ್ಕಾ ತಿನ್ನೋದ್ರಲ್ಲಿ ಇರುವುದಿಲ್ಲ, ನಾನು ಸಿಗರೇಟ್ ಕುಡಿದ್ರಲ್ಲಿ ಇರುವುದಿಲ್ಲ. ಈ ಜೀವಿತವನ್ನು ದೇವರು ಒಬ್ಬನೇ ಇದ್ದಾನೆ, ಹೊಸದಾಗಿ ಮಾರ್ಪಡ್ತಾನೆ. ನಾನು ಯಾವತ್ತು ಹೊಸ ಜೀವನ ಹೊಂದಿದ್ದೇನೆ, ನನಗೆ ಒಂದೇ ಮರಣ ಬರ್ತದೆ, ಅದು ಶರೀರದ ಮರಣ. ಆದರೆ ನಿತ್ಯ ಸೌಭಾಗ್ಯಕ್ಕೆ ಸೇರಲು ಸಾಧ್ಯ ಯಾವಾಗ ನಾನು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುತ್ತೇನೋ. ನನಗೆ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟದಿದ್ದರೆ ನನಗೆ ಒಂದು ಶಾರೀರಿಕ ಮರಣ ಖಚಿತವಾಗಿದೆ. ಬೈಬಲ್ ಹೇಳ್ತದೆ 2ನೇ ಮರಣ ನರಕದಲ್ಲಿದೆ ಎಂಬುದಾಗಿ. ಮತ್ತು ಈ ಭೂಲೋಕದಲ್ಲಿ ನೀವು ಎಷ್ಟು ಹೊಸ ವರ್ಷ ಆಚರಿಸಿದರೂ ಅದು ವೇಸ್ಟೇ. ಇವತ್ತು ಪ್ರಿಯಕರ್ತನಲ್ಲಿ ದೈವ ಮಕ್ಕಳೇ ಅರ್ಥ ಮಾಡಿಕೊಳ್ಳಬೇಕು, ಹೊಸ ವರ್ಷ ಅಂದರೆ ಅದು ಸಂತೋಷ ಮುಖ್ಯವಲ್ಲ, ಅದು ಕ್ರಿಸ್ತನು ನನ್ನಲ್ಲಿ ಹುಟ್ಟಬೇಕು, ನಾನು ಕ್ರಿಸ್ತನಲ್ಲಿ ಹುಟ್ಟಬೇಕು. ಅದು ನಿಜವಾದ ಹೊಸ ವರ್ಷ, ನಮಗೆ ಅದು ನಿಜವಾದ ಹೊಸ ಕಾರ್ಯ. ಅದಕ್ಕಾಗಿ ಯೇಸು ಸ್ವಾಮಿ ನೀ ಆಶ್ಚರ್ಯ ಪಡಬೇಡ, ನಾನು ಯಾಕೆ ನಿನಗೆ ಹೊಸದಾಗಿ ಹುಟ್ಟಬೇಕನ್ನಿರ್ತದೆ. ಯಾಕಂದರೆ ಇದು ಹೊಸದಾಗಿ ಹುಟ್ಟುವುದು ಬಹಳ ಅಗತ್ಯವಾಗಿದೆ. ನಾನು ಅದಕ್ಕೆ ಹೇಳ್ತಾರೆ, ಪುರಾತನ ಕಾಲಗಳನ್ನು ಮರೆತು ಬಿಡಿ. ಇದುವರೆಗೆ ನಾವು ಹೇಗೆ ಬದುಕಿದೆವು ಅದನ್ನು ಇವತ್ತಿಗೆ ಕೊನೆಯದಾಗಿ ಮಾಡಿ. ಇವತ್ತೇ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಿ. ಇದುವರೆಗೆ ಎಂಥ ಚಟಗಳಲ್ಲಿ ಇದ್ದೀರೋ, ಯಾರ ಮೇಲೆ ದ್ವೇಷ ಇತ್ತು, ಯಾರನ್ನು ನೀವು ಏನು ಕೆಟ್ಟದನ್ನು ಮಾಡಿದ್ರು, ಏನೆಲ್ಲ ಮಾಡಿದ್ರು ಅದು ನಿಮಗೆ ಗೊತ್ತಿದೆ. ಇವತ್ತು ದೇವರ ಮುಂದೆ ಒಪ್ಪಿಸಿಕೊಡಿ. ದೇವರೇ, ಇದುವರೆಗೂ ನಾನು 24ನೇ ವರ್ಷದಲ್ಲಿ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ, ಅದು ಇವತ್ತು ನಾನು ಕ್ಷಮಿಸು, ನೀನು ಹೊಸ ಜೀವಿತ ಕೊಡ್ತೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಇವತ್ತು ಕೇಳಿದ್ದೇವೆ. ಪೌಲನಿಗೆ ಹೊಸ ಜೀವಿತ ಕೊಟ್ಟಂಥ ದೇವರು ಇವತ್ತು ನನಗೂ ನಿನಗೂ ಹೊಸ ಜೀವಿತವನ್ನು ಕೊಡಲು ಸಿದ್ಧನಿದ್ದಾನೆ. 25ನೇ ವರ್ಷ ಕೇವಲ ನಾವು ಆ ತಾರೀಖನ್ನು ನೋಡಿ ಸಂತೋಷ ಪಡೋದು ಬೇಡ, ಆದರೆ ಆ ಹೊಸ ವರ್ಷದಲ್ಲಿ ಕ್ರಿಸ್ತನು ನನ್ನೊಂದಿಗೆ ಇರುವಂಥದ್ದು ನನಗೆ ಸಂತೋಷಕರವಾಗಿರಬೇಕು. ಅದು ನನ್ನಲ್ಲಿ ಇದ್ದರೆ ನಿಜವಾಗಿ ನಾನು ಸಂತೋಷ ಪಡುವಂಥದ್ದಾಗಿದೆ. ಅದು ನನ್ನಲ್ಲಿ ಇರುವುದಾದರೆ ನಿಜವಾಗಿ ನನ್ನ ಹೊಸ ವರ್ಷಕ್ಕೊಂದು ಅರ್ಥ ಇರುವಂಥದ್ದಾಗಿದೆ. ಈ ವರ್ಷದಲ್ಲಿ ನಾವು ಏನು ಮಾಡಿದೋ ಅದನ್ನು ಬಿಟ್ಟು ಬಿಡೋಣ, ಇವತ್ತು ಮರೆತು ಬಿಡೋಣ, ಅದನ್ನು ತಿರುಗಿ ಆ ಜೀವಿತಕ್ಕೆ ನಾವು ಹೋಗೋದಾಗೆ ಹೊಸ ವರ್ಷದಲ್ಲಿ ದೇವರ ಹೊಸ ಕೃಪೆಯನ್ನು ಅನುಭವಿಸೋಣ. ದೇವರಲ್ಲಿ ಹೊಸದಾಗಿ ಹುಟ್ಟಿ ಹೊಸ ಆಶೀರ್ವಾದಕ್ಕೆ ಪಾತ್ರವನ್ನು. ಬನ್ನಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನು ನಾವು ಸಮರ್ಪಿಸೋಣ. ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ದೇವರ ಮುಂದೆ.
ಕರ್ತನೆ ನನ್ನನ್ನು ಮಾರ್ಪಡಿಸಪ್ಪ ಇವತ್ತು. ಹೌದು, ನಾನು ಇದುವರೆಗೂ ಹೊಸದಾಗಿ ಹುಟ್ಟಬೇಕಂದ್ರೆ ಏನೆಂಬುದಾಗಿ ನಾನು ತಿಳಿದುಕೊಳ್ಳಿಲ್ಲ. ಯಾಕೆ ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಇವತ್ತು ದೇವರೇ ನಿನ್ನ ವಾಕ್ಯದಿಂದ ತಿಳಿಸಿಬಿಟ್ಟಿದ್ದಾನೆ. ಯಾಕಂದ್ರೆ ಒಬ್ಬನ ಶರೀರದಲ್ಲಿ ಹುಟ್ಟಿದವನು ಅವನು ಪಾಪದಲ್ಲೇ ಇರುವ ಆತನಾಗಿದ್ದಾನೆ. ಪಾಪದ ಸ್ವಭಾವದಿಂದ ಅವನು ಬದುಕುವನಾಗಿದ್ದಾನೆ. ಹೌದಪ್ಪ, ಈ ಜೀವಿತವು ಪಾಪದಿಂದ ತುಂಬಿದಂಥ ಜೀವಿತ ಆಗಿರುತ್ತದೆ. ಅಪ್ಪ, ನಾನು ಕೇವಲ ಕ್ಯಾಲೆಂಡರಲ್ಲಿ ಬರುವಂತಹ ಹೊಸ ವರ್ಷಕ್ಕೋಸ್ಕರ ನಾನು ಕಾಯದೆ ಕರ್ತಾನೆ. ನಿನ್ನಲ್ಲಿ ನನಗೆ ಹೊಸ ಜೀವಿತ ದಯಪಾಲಿಸು ಕರ್ತಾನೆ. ನಿನ್ನ ಹೊಸ ಕೃಪೆಯನ್ನು ನೀಡು ಕರ್ತಾನೆ. ಹಲ್ಲೆಲೂಯಾ. ಅಪ್ಪ ದೇವರೇ, ಕರುಣಿಸು ಪ್ರಭುವೇ. ಓ ದೇವಾ, ಕರುಣಿಸು ದೇವರೇ. ಓ ರಜಾ, ಕರುಣಿಸು ಕರ್ತಾನೆ. ನಿನ್ನಲ್ಲಿ ಅನಿತ್ಯ ಜೀವ ಉಂಟು ದೇವರೇ. ಅಪ್ಪ, ನೀ ತಾನೇ ನಮ್ಮ ಪಾಪಗಳನ್ನು ಕ್ಷಮಿಸುವಂತ ದೇವರಪ್ಪ. ನೀನೇ ನಮ್ಮನ್ನು ರಕ್ಷಿಸುವ ಆತನು ಕರ್ತನೆ. ಹಲ್ಲೆಲೂಯಾ. ಅಪ್ಪ, ನಿನಗೆ ಸ್ತೋತ್ರ. ಅಪ್ಪ, ಒಂದು ದಿನ ಯಾವುದು ಪೌಲನ ಜೀವಿತ ಮಾರ್ಪಟ್ಟಿತು ಕರ್ತನೆ. ಹೌದಪ್ಪ, ಆತನಲ್ಲಿ ದ್ವೇಷ ಇತ್ತು, ಆತನಲ್ಲಿ ಕೋಪ ಇತ್ತು, ಆತನ ಇನ್ನೊಬ್ಬರನ್ನು ಕೊಲ್ಲುವ ಆತನಾಗಿದ್ದನು. ಆದರೆ ಕರ್ತನೆ, ಯಾವತ್ತು ನೀನು ಆತನೊಂದಿಗೆ ಮಾತನಾಡಿದಿ ಕರ್ತನೆ, ಅವನ ಸ್ವಭಾವವು ಮಾರ್ಪಟ್ಟಿತು ಕರ್ತನೆ. ಅಪ್ಪ, ಅವನು ಪ್ರೀತಿಸುವಂತ ವ್ಯಕ್ತಿ ಆದನು, ದಯೆ ತೋರಿಸುವಂತ ವ್ಯಕ್ತಿ ಆದನು, ಕರುಣಿಸುವಂತ ವ್ಯಕ್ತಿ ಆದನು. ಯಾಕಂದ್ರೆ ಕರ್ತನೆ, ಇದು ನಿನ್ನ ಸ್ವಭಾವ ಕರ್ತನೆ. ಇವತ್ತು ಕರ್ತನೆ, ನಿನ್ನ ಸ್ವಭಾವದಲ್ಲಿ ನಮ್ಮನ್ನು ಹುಟ್ಟಿಸು ಕರ್ತನೆ. ನಮ್ಮನ್ನು ಹೊಸದನ್ನಾಗಿ ಮಾಡಬಹುದು ಅಪ್ಪ. ನಾವು ನಿನ್ನಲ್ಲಿ ಹೊಸಬರಾಗಬೇಕು ಕರ್ತನೆ. ನಾವು ಪಾಪಕ್ಕಾಗಿ ಸತ್ತು ಕರ್ತನೆ, ನಿನ್ನಲ್ಲಿ ನಿತ್ಯ ಜೀವನಕ್ಕಾಗಿ ಜೀವಿಸುವಂತ ಮಕ್ಕಳಾಗುವಂತೆ ಸಹಾಯ ಮಾಡು ಕರ್ತನೆ. ಅಪ್ಪ, ನಾವು ಕೇವಲ 2025ನೇ ವರ್ಷಗೋಸ್ಕರ ಸಂತೋಷ ಪಡದೆ ನಮ್ಮ ನಿಜವಾದ ಸಂತೋಷ ನಿನ್ನಲ್ಲಿ ಹುಟ್ಟುವಂಥದ್ದಾಗಿರಲಿ ಕರ್ತನೆ. ನಿನ್ನಲ್ಲಿ ಒಂದು ಹೊಸ ಜೀವಿತವನ್ನು ಹೊಂದಿಕೊಳ್ಳುವಂಥದ್ದಾಗಿರಲಿ ಪ್ರಭುವೇ. ಅಪ್ಪ, ಈ ಒಂದು ದಿನ ಕರ್ತನೆ, ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲರ ನಿಮ್ಮ ಕರೆದು ಒಪ್ಪಿಸ್ತಾ ಇದ್ದೇನೆ ಕರ್ತನೆ. ಅಪ್ಪ, ನಮ್ಮ ಹಳೆ ಜೀವಿತದ ಎಲ್ಲ ಪಾಪಗಳನ್ನು ಮನ್ನಿಸು ಕರ್ತನೆ. ಅಪ್ಪ, ಈ 24ನೇ ವರ್ಷದಲ್ಲಿ ನಾವು ಏನೇನು ತಪ್ಪುಗಳನ್ನು ಮಾಡಿದ್ದೇವೆ, ಅಂತ ಪಾಪಗಳನ್ನು ಮಾಡಿದ್ದೇವೆ ನಿನಗೆ ಗೊತ್ತುಂಟು ಕರ್ತನೆ. ನಾವು ಗುಪ್ತವಾಗಿ ಪಾಪಗಳು ಮಾಡಿರಬಹುದು, ಜನರು ನೋಡದಂಥ ರೀತಿಯಲ್ಲಿ, ನಮ್ಮ ಮನೆಯವರು ನೋಡದ ರೀತಿಯಲ್ಲಿ, ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಕರ್ತನೆ, ನಾವು ಗುಪ್ತವಾಗಿ ಅನೇಕ ಪಾಪಗಳನ್ನು ಮಾಡಿರಬಹುದು. ಆದರೆ ನಿನ್ನ ಕಣ್ಣುಗಳು ಎಲ್ಲವನ್ನು ನೋಡಿದ್ದಾವೆ ಕರ್ತನೆ. ಅಪ್ಪ, ನಾನು ಈ ಹೊಸ ವರ್ಷದಲ್ಲಿ ಪ್ರವೇಶಿಸುವುದರ ಮುಂಚೆ ಕರ್ತನೆ, ಅಪ್ಪ, ಈ ಎಲ್ಲ ಪಾಪಗಳು ನನ್ನಿಂದ ತೊಲಗಿಸಲಪ್ಪ ದೇವರೇ. ನಿನ್ನಲ್ಲಿ ನನಗೆ ಹೊಸ ಜೀವಿತವನ್ನು ಕೊಡಪ್ಪ ದೇವರೇ. ದೇವ, ಕರುಣಿಸು ದೇವರೇ, ಕರುಣಿಸು ದೇವರೇ. ನಿನ್ನ ಕೃಪೆಯನ್ನು ತೋರಪ್ಪ ದೇವರೇ, ನಿನ್ನ ದಯೆಯನ್ನು ತೋರು ಪ್ರಭುವೇ. ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮುಖಾಂತರ ಹೊಸ ವರ್ಷಕ್ಕೆ ನಾವು ಹೆಜ್ಜೆ ಇಡೋಣ. ನಾವು ಪ್ರಾರ್ಥನೆಯಲ್ಲಿರೋಣ. ಬನ್ನಿ, ನಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ಈ ಸಮಯದಲ್ಲಿ ದೇವ, ನನ್ನ ಹಳೆ ಸ್ವಭಾವವನ್ನು ನನ್ನಿಂದ ತೆಗೆದುಹಾಕು. ನನ್ನಲ್ಲಿರುವಂತಹ ಎಲ್ಲ ಪಾಪದ ಸ್ವಭಾವವನ್ನು ತೆಗೆದುಹಾಕು. ಆ ಶಾರೀರಿಕ ಸ್ವಭಾವವನ್ನು ತೆಗೆದುಹಾಕು ದೇವ. ನಿನ್ನ ಆತ್ಮದಲ್ಲಿ ನನ್ನನ್ನು ಹೊಸದನ್ನಾಗಿ ಮಾಡು ಕರ್ತನೆ. ನಿನ್ನ ಪವಿತ್ರ ಆತ್ಮದಲ್ಲಿ ನನ್ನನ್ನು ಹೊಸದನ್ನಾಗಿ ಮಾಡು ಕರ್ತನೆ. ನಿನ್ನ ಹೊಸ ಬಲವು ಕೊಡು ದೇವರೇ, ನಿನ್ನ ಹೊಸ ಕೃಪೆಯನ್ನು ಕೊಡು ದೇವರೇ. ನನಗೆ ಇದುವರೆಗೂ ಕಾಣದಂತ ನಿನ್ನ ಮಹಿಮೆಯನ್ನು ತೋರಿಸು ಕರ್ತನೆ. ಇದುವರೆಗೂ ದೇವರೇ, ನಾನು ಅನೇಕ ಹೊಸ ವರ್ಷಗಳು ಅನ್ಕೊಂಡು ನಾನು ಸಂತೋಷ ಪಟ್ಟಿದೆ, ಆದರೆ ನಾನು ಮರೆತು ಬಿಟ್ಟೆ. ನಾನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ನಾನು ಮರೆತು ಬಿಟ್ಟಿದ್ದೆ ದೇವರೇ. ಈ ಹೊಸ ವರ್ಷಗಳು ನನ್ನ ಜೀವಿತವನ್ನು ಹೊಸದು ಮಾಡಲು ಸಾಧ್ಯ ಇಲ್ಲ, ಆದರೆ ನಿನ್ನಲ್ಲಿ ಹುಟ್ಟುವುದಾದರೆ ನನ್ನ ಜೀವಿತ ಹೊಸದಾಗುವಂಥದ್ದಾಗಿದೆ ಎಂಬುದಾಗಿದೆ. ಅಪ್ಪ, ಈ 25ನೇ ವರ್ಷ ನಾವು ನಿನ್ನಲ್ಲಿ ಹುಟ್ಟುವಂತರಾಗಬೇಕು ದೇವರೇ. ದೇವನೇ, ಕರುಣಿಸಪ್ಪ ದೇವರೇ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ
ನಡೆಸು. ಹೌದಪ್ಪ, ಈ ರಾತ್ರಿಯ ವೇಳೆಯಲ್ಲಿ ಕರ್ತನೆ ನೂತನ ಕೃಪೆಯಿಂದ ನಮ್ಮನ್ನು ತುಂಬಿಸು. Yes. ನೂತನ ದಯೆ ನಮಗೆ ಕೊಡು, ನೂತನ ರಕ್ಷಣೆ ನಮಗೆ ಕೊಡು ಅಪ್ಪ. ಇನ್ನು ನಮ್ಮ ಪಾಪದಲ್ಲಿ ಇರದ ಹಾಗೆ ಈ ಹೊಸ ವರ್ಷ ನಮ್ಮ ಜೀವಿತಕ್ಕೆ ನೂತನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ. ಎಲ್ಲ ಪಾಪದ ಕಾರ್ಯಗಳನ್ನು ಯೇಸುವಿನ ನಾಮ ಶಪಿಸಿ ಲೇ ಮಾಡ್ತಾ ಇದ್ದೇನೆ ಈ ಸಮಯದಲ್ಲಿ. ಎಲ್ಲ ನಮ್ಮ ದುಷ್ಟ ಚಟಗಳು ಅಪ್ಪ, ಶಾರೀರಿಕ ಕ್ರಿಯೆಗಳು ಕರ್ತನೆ, ಈ ಒಂದು 24ನೇ ಈ ವರ್ಷದ ಕೊನೆಯ ರಾತ್ರಿಯಲ್ಲಿ ಯೇಸುವಿನ ನಾಮದಲ್ಲಿ ಅದು ಮರಣ ಹೊಂದದೆ ಎಲ್ಲ ಹಳೆ ಸ್ವಭಾವಗಳು. 25ನೇ ವರ್ಷದಲ್ಲಿ ಕ್ರಿಸ್ತನೊಂದು ಪುನರುತ್ಥಾನದ ಶಕ್ತಿಯನ್ನು ಹೊಂದಿ ಒಂದು ಹೊಸ ಬಲದೊಂದಿಗೆ, ಒಂದು ಹೊಸ ಕೃಪೆಯೊಂದಿಗೆ ನಡೆಯಲು ಸಹಾಯ ಮಾಡಬಲ್ಲ. ಈ ಒಂದು ದಿನ ಕರ್ತನೆ, ಯಾರ್ಯಾರು ತಮ್ಮನ್ನು ತಾವು ಒಪ್ಪಿಸಿದಾರು ಕರ್ತನೆ, ಅವರ ಪ್ರತಿಯೊಬ್ಬರ ಜೀವಿತದ ಮೇಲೆ ನೀನು ಅಧಿಕಾರವನ್ನು ತೆಗೆದುಕೊಂಡು ಕರ್ತನೆ, ಹೊಸ ಕೃಪೆ, ಹೊಸ ಬಲ, ಹೊಸ ಶಕ್ತಿ, ಓ ರಕ್ಷಣೆಯ ಒಂದು ಹೊಸ ಅನುಭವವನ್ನು ನೀಡಿದ್ದೇವರೆ ನಡೆಸುವುದಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ಹೊಸ ವರ್ಷದಲ್ಲಿ ಕರ್ತನೆ ನಿನ್ನ ಹೊಸ ಮಹಿಮೆಯನ್ನು ಹೊಂದುವಂತ ಮಕ್ಕಳಾಗುವಂತೆ ಸಹಾಯ ಮಾಡು ಕರ್ತನೆ. ದೇವ, ನೀನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾರೆ. ಇದುವರೆಗೂ ನಡೆಸಿದಂತ ದೇವರೇ ನಿನಗೆ ಸ್ತೋತ್ರಪ್ಪ. ಮುಂದಿನ ಸಮಯ ನಮ್ಮ ಕರದಲ್ಲಿ ಒಪ್ಪಿಸ್ತಾರೆ. ಸ್ತುತಿ, ಘನಮಾನ, ಮಹಿಮೆ ನಿಮಗೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಾ ಇದ್ದೇನೆ. ಆಮೆನ್.